ಒಂದು ಕಲಾಸಿಪಾಳ್ಯಂ ಪೊಲೀಸ್ ಸ್ಟೇಷನ್ ಒಂದು ರಿಯಲ್ ಸ್ಟೋರಿ ಆಗುತ್ತೆ. ಕ್ಯಾನ್ ಸೇ 90% is very realistic. Only one difference, sir. There is Christian, sir has put ನಿಮ್ಮ ದೊಡ್ಡತನಕ್ಕೆ ನಾವು ಸಲಾಂ. ಅದು ತುಂಬಾ ಟ್ರಾನ್ಸ್ಫಾರ್ಮೇಶನ್ ಇದೆ. ಕಾಂತಾರನಲ್ಲಿ ಸೆಕೆಂಡ್ ಕಾಂತಾರ. Hey guys, welcome back to my channel. This is ASKK Reviews. Once again, Namaskara Karnataka. For the first time in the history, ಮೊದಲನೇ ಸಾತಿ ಕನ್ನಡ ಮೂವಿ ಇಂಟರ್ವ್ಯೂ ತಗೋತಾ ಇದ್ದೀನಿ, ಪ್ರೀ-ರಿಲೀಸ್ ಇಂಟರ್ವ್ಯೂ. ಐ ಥಿಂಕ್ ಐ ನೆವರ್ ಟುಕ್ ದಿಸ್ ಪಾಡ್ಕಾಸ್ಟ್ ಆರ್ ಇಂಟರ್ವ್ಯೂ. ದಿಸ್ ಇಸ್ ಮೈ ಫಸ್ಟ್ ಟೈಮ್. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಚಾರ್ಜ್ ಶೀಟ್ ಮೂವಿ ಟೀಮ್, ಡೈರೆಕ್ಟರ್, ಆಕ್ಟರ್, ಎಡಿಟರ್ ಆ್ಯಂಡ್ ಆರ್ಟಿಸ್ಟ್. ಲೆಟ್ಸ್ ವೆಲ್ಕಮ್ ವೆಂಕಟ್ ಭಾರದ್ವಾಜ್ ಸರ್. ಸರ್ ನಮಸ್ತೆ. ನಮಸ್ಕಾರ. ಶಮೀಕ್ ಭಾರದ್ ಸರ್ ನಮಸ್ತೆ. ಅಮರ್ ಸರ್ ನಮಸ್ತೆ. ಆ್ಯಂಡ್ ರಾವಣ್ ಸರ್ ನಮಸ್ತೆ. ಯುವರ್ ಹೇರ್ ಇಸ್ ಸೋ ನೈಸ್. ಲೆಟ್ಸ್ just tell me in very short about what is Charge Sheet movie. 2003-2008 ಕನ್ನಡ ಓಕೆ ಅಲ್ವಾ? 2003ರಿಂದ 2008 ಕಾಲಘಟ್ಟದಲ್ಲಿ ಒಂದು ಕಲಾಸಿಪಾಳ್ಯಂ ಪೊಲೀಸ್ ಸ್ಟೇಷನ್ ಒಂದು ರಿಯಲ್ ಸ್ಟೋರಿ ಆಗುತ್ತೆ. ರಿಯಲ್ ಇನ್ಸಿಡೆಂಟ್. ಒಬ್ಳು ಏರ್ ಹೋಸ್ಟೆಸ್ ಮಿಸ್ ಆಗ್ತಾಳೆ. ಮಿಸ್ ಆಗಿರೋದು ಚಾರ್ಜ್ ಶೀಟ್ ಆಗಿ ಕೊನೆಯಲ್ಲಿ ಡಿಸಿಷನ್ ಏನ್ ಆಗುತ್ತೆ ಅನ್ನೋದು ಕುತೂಹಲವಾದ ಕತೆ. ಅದು ಚಾರ್ಜ್ ಶೀಟ್ ಸಿನಿಮಾ. ಸೊ ಈ ತರ ಐಡಿಯಾ ನಿಮ್ಗೆ ಹೆಂಗ್ ಬಂತು? ಇದು ನಂದು ಸ್ಟೋರಿ ಅಲ್ಲ. ಇದು ಸ್ಟೋರಿ ಬಂದು SK ಉಮೇಶ್, ನಮ್ಮ ಸೀನಿಯರ್ ಪೊಲೀಸ್ ಕಾಪು, ರಿಟೈರ್ಡ್ ಅವರು ಇವಾಗ. ಅವರು ಒಂದಿನ ಕರೆದು ನನಗೆ ಈಗ ಒಂದು ಸ್ಟೋರಿ ಲೈನ್ ಹೇಳಿದ್ರು. ನಾನು ಅವತ್ತೆಲ್ಲ ನಿದ್ದೆ ಮಾಡಲಿಲ್ಲ. ಆಕ್ಚುಲ್ ಆಗಿ ಈ ತರನು ನಡೆಯುತ್ತಾ ಲೈಫಲ್ಲಿ? ಒಂದು 5 years ನಡೆಯುತ್ತೆ, 2003 ಇಂದ 2008 ತನಕ. ಸರಿ, ಈ ಫುಲ್ ನಾನು ಅವ್ರ ಕತೆ ಕೇಳಿ ನಾನು ಆಮೇಲೆ ಅವ್ರಿಗೆ ಒಂದು ಸಿಂಗಲ್ ಲೈನ್ ಸ್ಟೋರಿ ಮಾಡ್ಕೊಂಡು ಹೋಗಿ ಅವ್ರಿಗೆ ಒಪ್ಪಿಸಿದಾಗ ಅವರು ಸಿಂಗಲ್ ಲೈನ್ ಸ್ಟೋರಿ ಚೆನ್ನಾಗಿ ಮಾಡಿದ, ಯು ಕ್ಯಾನ್ ಪ್ರೊಸೀಡ್ ಅಂತ ಹೇಳಿದ್ರು. ಆದ್ಮೇಲೆ ನಾನು ಡೈಲಾಗ್ ಬರೆದು ಫೈನಲ್ ಮಾಡಿದೆ. ದಟ್ ಈಸ್ ದ ಚಾರ್ಜ್ ಶೀಟ್. ಸ್ಟೋರಿ ಇಸ್ ಹಿಸ್, ಸ್ಕ್ರೀನ್ ಪ್ಲೇ, ಡೈಲಾಗ್ ಅಂಡ್ ಡೈರೆಕ್ಷನ್ ಇಸ್ ಮೈನ್. ದಿಸ್ ಇಸ್ ಅ ರಿಯಲ್ ಲೈಫ್ ಇನ್ಸ್ಪಿರೇಷನ್. ಪಕ್ಕ ರಿಯಲ್ ಸ್ಟೋರಿನೇ. ಇನ್ಸ್ಪಿರೇಷನ್ ಅಲ್ವೇ ಅಲ್ಲ, ಪಕ್ಕ ರಿಯಲ್ ಸ್ಟೋರಿ. ನೀವು ರೆಕಾರ್ಡ್ಸ್ ಹೋಗಿ ಹುಡುಕಿದ್ರೆ ಕಲಾಸಿಪಾಳ್ಯಂ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಕ್ಯಾರೆಕ್ಟರ್ಸ್ ಗಳು ನಾವೇನ್ ಹೇಳ್ತೀವಿ ಅಲ್ಲಿದೆ. To express the reality. Yes. That is a lot of homework which gone into the script. It's a very learning thing. Okay, this can happen like this. So it was affected to someone. Yes. So you're going to convey that it shouldn't be. Yeah. Be careful with what's happening. Okay. That's the important message. One thing audience should not miss in the film. One thing is it's a history one, and the vigil. Normally what happens, ಇವಾಗ ಮನೆ ಒಂದು ಸಂಸಾರದಲ್ಲಿ ಅಪ್ಪನೇ ಎಲ್ಲ ವಿಜಿಲ್ ಇಟ್ಟಿರ್ತಾನೆ, ಹೆಂಡತಿ ಮೇಲೆ, ಮಕ್ಕಳ ಮೇಲೆ, ಮಗೆಲ್ಲರೂ. ಆದ್ರೆ ಒಂದು ಸಂಸಾರ ಅಂತ ಬಂದಾಗ ಎಲ್ಲರೂ ವಿಜಿಲ್ ಆಗಿರ್ಬೇಕು. ಮಗಳು ಅಪ್ಪನ ಮೇಲೂ ವಿಜಿಲ್ ಇರಬೇಕು, ಹೆಂಡತಿ ಗಂಡನ ಮೇಲೂ ವಿಜಿಲ್ ಇರಬೇಕು, ಮಕ್ಕಳು ಅಪ್ಪ ಅಮ್ಮನ ಮೇಲೂ ವಿಜಿಲ್ ಇರಬೇಕು. ಇಟ್ಸ್ ಎ ವೆರಿ ರಿಸ್ಕಿ ಥಿಂಗ್ ರೈಟ್ ನೌ ವಾಟ್ ವಿ ಆರ್ ಲಿವಿಂಗ್ ಇನ್ ದ ಸೊಸೈಟಿ. ದಟ್ ಈಸ್ ದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ದಟ್ ಯು ಶುಡ್ ಸಿ ದಿಸ್ ಮೂವಿ. Did you face any difficulty while making this film? Like you cannot say the truth to people. No. Why? Because the story was from Inspector. ನಾವೇನ್ ಮಾಡಿದ್ವಿ ಅಂದ್ರೆ ಎಲ್ಲ ರಿಯಲಿಸ್ಟಿಕ್ ಆಗಿ ಹೋದ್ವಿ. ಕೆಲವು ಸಲ ಏನಾಯ್ತು, ಕ್ಯಾರೆಕ್ಟರ್ ಅವ್ರ SK ಉಮೇಶ್ ಅಂತ, ನನ್ನ ಹೆಸರು ಇಡಿ ಪೊಲೀಸ್ ಕಾಪ್ಗೆ ರಿಯಲಿಸ್ಟಿಕ್ ಆಗಿ ಇರಲಿ. ಏನ್ ರಿಯಲಿಸ್ಟಿಕ್ ಆಗಿದೆಯೋ ಎಲ್ಲ, ಐ ಕ್ಯಾನ್ ಸೇ 90% is very realistic what you have done. 10% is cinematic. Realistic is 90%, 10% is cinematic. Because ಯಾಕಂದ್ರೆ ಕೆಲವರು ಒಪ್ಕೊಳ್ಳಲ್ಲ, ಅವ್ರದ್ದು ಫೇಸ್ ನ ತೋರ್ಸಕ್ ಇಷ್ಟಪಡಲ್ಲ, ಏನಾದ್ರು ರಿಯಲ್ ಆಗಿದ್ದು. ಹೌದು. ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ದುರಂಧರ್, ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ಮೇಕ್ ಆಸ್ ಅ ಡೈರೆಕ್ಟರ್. ಇಟ್ ಇಸ್ ನಾಟ್ ಅ ಆಕ್ಟರ್ಸ್, ಇಟ್ ಇಸ್ ಲೈಕ್ ಅ ಡೈರೆಕ್ಟರ್. ಪೀಪಲ್ ವಿಲ್ ಟೇಕ್ ದ ಡೈರೆಕ್ಟರ್ಸ್ ನೇಮ್, ನಾಟ್ ದ ಆಕ್ಟರ್ಸ್ ನೇಮ್. ಸೊ ಇದ್ರಲ್ಲಿ ಯಾರಾದ್ರೂ ಹತ್ರ ಹೇಳಿದ್ರ ನಂದು ನೇಮ್ ಹಾಕ್ಬೇಡಿ? ಇಲ್ಲ, ಯಾರು ಇಲ್ಲ. ಬಿಕಾಸ್ ಇಸ್ ರಿಯಲ್ ಸ್ಟೋರಿ. ಯಾರು ಇಲ್ಲ. ಐ ಸಾ ದ ಟ್ರೇಲರ್. ಯಾಕೆ ಅಂತ ಹೇಳ್ತೀನಿ. ಇವಾಗ ಒಂದು ಈ ತರ ಒಂದು ಇನ್ಸಿಡೆಂಟ್ ಬೇರೆಯವ್ರಿಗೆ ಆಗ್ಬಾರ್ದು, ಸಮಾಜಕ್ಕೆ ಈ ತರ ಪ್ರಾಬ್ಲಮ್ ಬರಬಾರ್ದು, ಅದಕ್ಕೆ ಪರವಾಗಿಲ್ಲ ಹೇಳಿ ನಮ್ದು ಅಂತ ಹೇಳಿ ತುಂಬಾ ಸಪೋರ್ಟ್ ಮಾಡೋದು. ಹಾಗಾಗಿ ನಾವು ಅದೇನೇ ನೇಮ್ ಇದೆಯೋ ಆ ನೇಮ್ ಹಂಗಂಗೆ ಇಟ್ಟಿದೀವಿ ಸಿನಿಮಾದಲ್ಲಿ. ಸೊ ಆಕ್ಟರ್ಸ್ಗೆ ಲೈಕ್ ಯಾವ ತರ ಪೋರ್ಟ್ರೇ ಮಾಡಿದ್ರಿ? ಇದೇ ತರ ಆಕ್ಟರ್ಸ್ ಬೇಕು, ಇದೇ ತರ ಆಕ್ಟರ್ಸ್ ಬೇಕು ಅಂತ. ಫಸ್ಟ್ ಚಾಲೆಂಜ್ ಏನಂದ್ರೆ ನಮ್ಮ ಪ್ರೊಡ್ಯೂಸರ್ಸ್ ವೆರಿ ಕ್ಲಿಯರ್ ಆಗಿ ಹೇಳ್ಬಿಟ್ರು, ಸರ್ ನಾವು ಸ್ಟಾರ್ಗಳನ್ನ ಹಾಕೊಂಡು ಮಾಡಕ್ಕಾಗಲ್ಲ ಸರ್, ಯಾಕಂದ್ರೆ ಬಜೆಟ್ಸ್ ಚಾಲೆಂಜಸ್ ಇದೆ. ಸೊ ವಿಲ್ ಗಿವ್ ಆಪರ್ಚುನಿಟಿ ಫಾರ್ ದ ನ್ಯೂ ಫೇಸಸ್. ಓಕೆ, ಯಾರು ಹಸು ಇದೆಯೋ ಅವ್ರಿಗೆ ಊಟ ಹಾಕೋಣ, ಹಸು ಇಲ್ಲೇದವ್ರಿಗೆ ಊಟ ಹಾಕೋದ್ ಬಡ್ಸೋದ್ ಬೇಡ ಅಂತ
ಪ್ರೊಡ್ಯೂಸರ್ ಫಸ್ಟ್ ಹೇಳಿದಾಗ ನಾವು ಆ ಒಂದು ಕ್ಯಾರೆಕ್ಟರ್ಗೆ ಒಂದು ಆಡಿಷನ್ ಮಾಡಿದ್ವಿ. ನಾವು ಒಂದೊಂದು ಪರ್ಟಿಕ್ಯುಲರ್ ಆಡಿಷನ್ ಮಾಡಿದ್ವಿ. ಅಪ್ರಿಷಿಯೇಟೆಡ್. ಓಕೆ, That is appreciated, actually. ಅವರ್ ಅಮರ್ ಆಡಿಷನ್ I have seen him actually in ವಿದ್ಯಾರ್ಥಿನಿ ರಾಖಿ ಮೂವಿ. ನೀವು ಬಂದಿದ್ರಿ ಅಲ್ಲಿ? ಬಂದಿದ್ದು ಪಾಪ ಪ್ರಮೋಷನ್. ನಾನು ಎಲ್ಲಾನು ನೋಡಿದೆ, ಬಟ್ ಯಾರನ್ನೂ ಮಾತಾಡ್ಸಿಲ್ಲ Okay, okay. So, ಯಾರು ಗೊತ್ತಿರ್ಲಿಲ್ಲ. ಆಮೇಲೆ ರಾವಣ್ ಆಡಿಷನ್ ಮಾಡ್ದ, ಇನ್ಕ್ಲೂಡಿಂಗ್ ದಿಸ್ ಗೈ ಎಡಿಟರ್ ಆಲ್ಸೋ ಗಾಟ್ ಅಂಡರ್ವೆಂಟ್ ಆಡಿಷನ್. ಸೊ ಇಟ್ಸ್ ಟೋಟಲಿ ಆಡಿಷನ್ ಮೂವಿ ಆಕ್ಚುಲಿ. ಸೊ ನಮ್ಗೆ ಬೇಕಾಗಿದ್ದು ಒಂದು ಕೀ ಕ್ಯಾರೆಕ್ಟರ್, ದಟ್ ಈಸ್ ರಾಮಣ್ಣ ಕ್ಯಾರೆಕ್ಟರ್ ಅಂತ ಹೇಳಿ ಸುಂದರ್ರಾಜ್ ಅವ್ರದ್ದು. ಓಕೆ, ಅವ್ರದ್ದು ಇದು 250 ಫಿಲ್ಮ್. ಐ ಆಮ್ ಕಮಿಂಗ್ ಟು ದಟ್. ಸೊ ಸುಂದರ್ರಾಜ್ ಇಸ್ ವೆರಿ ಸೀನಿಯರ್ ಮೋಸ್ಟ್ ಪರ್ಸನ್. ನಾರ್ಮಲ್ ಆಗಿ ನಾವು ಚೇಂಬರ್ ಅಲ್ಲಿ ಅವರು ಎಲೆಕ್ಟೆಡ್ ಮೆಂಬರ್, ನಾನು ಎಲೆಕ್ಟೆಡ್ ಮೆಂಬರ್. ಎವ್ರಿ ಟೈಮ್ ಯೂಸ್ ಟು ಡಿಸ್ಕಸ್, ಏನಮ್ಮ ನನ್ಗೊಂದು ಒಳ್ಳೆ ರೋಲ್ ಕೊಡ್ತಾ ಇಲ್ಲ, ನೀನ್ ಇಷ್ಟು ಒಳ್ಳೆ ಸಿನಿಮಾ ಮಾಡಿದ್ಯಾ, ನಿನ್ ಸೆನ್ಸಾರ್ನೆಲ್ಲ ಹೋಗಿ ನೋಡಿದೀನಿ, ಫೋನ್ ಮಾಡಿ ಹೇಳಿದೀನಿ ಚೆನ್ನಾಗಿ ಸಿನಿಮಾ ಆಗಿದೆ, ನನಗೆ ಒಂದು ರೋಲ್ ಕೊಡು ಅಂತ ಹೇಳ್ತಾ ಇದ್ರು. ಅದೇನೋ ಬಯಸದೇ ಬಂದ ಭಾಗ್ಯ ಅಂತ ಹೇಳ್ತಾರಲ್ಲ ಕನ್ನಡದಲ್ಲಿ, ಆ ತರ ಎಲ್ಲ ಕ್ಯಾರೆಕ್ಟರ್ಗೂ ಸೆಟ್ ಆಗೋಯ್ತು. ಎಲ್ಲ ಕ್ಯಾರೆಕ್ಟರ್ ಸೆಟ್ ಆಗಿ ಇವ್ರು ನಮ್ಮ ತಲೆಯಲ್ಲೇ ಇರ್ಲಿಲ್ಲ. ಒನ್ ಫೈನ್ ಡೇ ರಾತ್ರಿ 9:15ಗೆ ಪ್ರೊಡ್ಯೂಸರ್ ಫೋನ್ ಮಾಡ್ಬಿಟ್ಟು, ಸರ್ ಸುಂದರ್ರಾಜ್ ಓಕೆನಾ ಕ್ಯಾರೆಕ್ಟರ್ಗೆ? ಏನ್ ಸರ್ ಹಿಂಗೆಲ್ಲ ಓಕೆನಾ, ನಡೀರಿ ಹೋಗೋಣ. 9:15ಗೆ ಟಕ್ ಅಂತ ನಾವು ಅವ್ರ ಮನೆಗೆ ಹೋಗಿ 9:45 ಅವ್ರ ಮನೆಗೆ ರಾತ್ರಿ ಹೋಗಿ ನರೇಟ್ ಮಾಡಿ ಸ್ಟೋರಿ. ಅವ್ರು ಫುಲ್ಲು ನಾನು ಮಾಡ್ತೀನಿ ದಯವಿಟ್ಟು, ಇದು ನನಗೆ ಇದೊಂಥರ ನನ್ಗೆ ಬೂನ್ ಬಂದಂಗೆ ಇದು ಬಂದಿದೆ, ರಾತ್ರಿ ಬಂದು 9:45 ಕತೆ ಹೇಳ್ತಾ ಇದ್ದೀರಾ, ನಾನು ಖಂಡಿತ ಮಾಡ್ತೀನಿ, ನಾನು 250ನೇ ಫಿಲಮ್ ಅಂದ್ಬಿಟ್ರು. ನಮಗೆ ಅದೇನೋ ಅದೇ ಹೇಳಿದ್ನಲ್ಲ ಕೋಇನ್ಸಿಡೆನ್ಸ್, ಆ ತರ ಆಗೋಯ್ತು. ಸೊ ನೀವ್ ಹೇಳ್ದಂಗೆ ಆರ್ಟಿಸ್ಟ್ ನ ಚೆನ್ನಾಗಿ ಅವ್ರು ಪಳಗಿರೋರ್ನ ತಗೊಂಡ್ಬಂದು ನಾವು ತಗಡಿಲಿ ಹಾಕಿದೀವಿ. ಟಾಪ್ ಆಕ್ಟರ್ಸ್ ಅಲ್ಲ, ಲೈಕ್ ಸೈಡ್ ಆಕ್ಟರ್ಸ್ ಯಾರು ಅಪ್ರೋಚ್ ಮಾಡ್ಲಿಲ್ವಾ? ಇಲ್ಲ ಸರ್, ಯಾಕಂದ್ರೆ ನಮ್ಮ ಹತ್ರ ಏನಾದ್ರು ಜೋರ್ ಬಜೆಟ್ ಇದ್ರೆ ಹೋಗಿ ದೊಡ್ಡವ್ರ ಹತ್ರ ಹೇಳ್ಬೇಕು. ಇವಾಗ ಏನಾಗುತ್ತೆ ಇಂಡಸ್ಟ್ರಿಲಿ, ನಾವು ಹೋಗಿ ಯಾರೋ ದೊಡ್ಡ ಆರ್ಟಿಸ್ಟ್ ಸ್ಟೋರಿ ಹೋಗಿ ಹೇಳ್ಬಿಟ್ಟು ಬರ್ತೀವಿ, ಅವ್ರು ನಮ್ಮ ಹತ್ರ ಕೇಳ್ತಾರೆ ಏನಾಯ್ತು ಸ್ಟೇಟಸ್. ಸಪೋಸ್ ಅವರ ಬೆಲೆಗೆ ನಾವು ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ಐ ವಿಲ್ ಬಿಕಮ್ ಡಮ್ಮಿ. ನೋ, ನಾಟ್ ಅಬೌಟ್ ದ ಹೀರೋ. ಐ ಆಮ್ ಆಸ್ಕಿಂಗ್ ಅಬೌಟ್ ಲೈಕ್ ರಾಜ್ ಸರ್ ಇದಾರೆ, ರಂಗಣ್ಣ ರಘು ಇದಾರೆ. ಇಲ್ಲ ಏನ್ ಹೇಳ್ತೀನಿ ಕೇಳಿ, ಚಾಲೆಂಜಸ್ ಇದೆ, ಇಲ್ಲ ಅಂತಲ್ಲ. ಅಲ್ಲಿ ನಾವು ಒಂದು ಕ್ಯಾರೆಕ್ಟರ್ ಪೆರ್ಸೋನಾ ಅಂತ ಮಾಡ್ಕೊಂತೀವಿ. ಪರ್ಸೋನಾ ಇವಾಗ ಈ ಕ್ಯಾರೆಕ್ಟರ್ ರಾಮಣ್ಣ, ಈ ರಾಮಣ್ಣಂದು ಸ್ಟ್ರಕ್ಚರು ಬಿಹೇವಿಯರ್ ಹಿಂಗಿರ್ಬೇಕು ಅಂತ ಹೇಳಿದಾಗ ಅದು ಕ್ವಾಲಿಫೈ ಆಗ್ಬೇಕಂದ್ರೆ ನಮ್ದು ತಲೆಯಲ್ಲಿ ಬಂತು. ರಂಗಣ್ಣ ರಘು ಅವ್ರು ಬಂದ್ರು, ಸುಮಾರು ಜನ ತಲೆಯಲ್ಲಿ ಬಂತು ನಮ್ಗೆ ಆತರ ಟ್ರೈ ಮಾಡ್ಬೋದಾ, ಆದ್ರೆ ಈ ಒಂದು ಪರ್ಟಿಕ್ಯುಲರ್ ಏಜ್ ಫ್ಯಾಕ್ಟರ್ ಇದೆ, ಏಜ್ ಫ್ಯಾಕ್ಟರ್ನು ಪ್ಲೇ ಆಗುತ್ತೆ. ಸೊ ಹೀಗೆಲ್ಲ ನೋಡಿದಾಗ ಅದೇ ನಿಮ್ಗೆ ಹೇಳ್ತಾರಲ್ಲ ಕ್ವಾಲಿಫೈಯಿಂಗ್ ಎಷ್ಟು ಪರ್ಸೆಂಟ್ ಕ್ವಾಲಿಫೈ ಆಗ್ತಾರೆ ಅಂತ, ಇವರು ಒಂಥರ ಟಕ್ ಅಂತ ಕ್ವಾಲಿಫೈ ಆಗ್ಬಿಟ್ರು. ಮೋರ್ ದೆನ್ ದಟ್ ಸೀಸನ್ ಆರ್ಟಿಸ್ಟ್, ಈಸಿ ಗೋಯಿಂಗ್ ಪರ್ಸನ್, ಏನು ತಗೋಪತ್ರ ಏನಿಲ್ಲ. ಪಾಪ ಬಂದು ಎಲ್ಲ ಡೈಲಾಗ್ ಕಳಿಸ್ಬಿಟ್ಟೆ, ಎಲ್ಲ ರೆಡಿಯಾಗಿ ಬಂದು ಕ್ಲೀನ್ ಆಗಿ ಮಾಡ್ಬಿಟ್ರು. ಸೊ ಹಾಗಾಗಿ ನೀವು ಹೇಳ್ದಂಗೆ ನಾವು ಅಪ್ರೋಚ್ ಮಾಡಿದ್ವಿ, ಬಟ್ ಸರ್ಟನ್ ಕ್ವಾಲಿಫಿಕೇಶನ್ ಬಂದಾಗ ಇವರು 100% ಮ್ಯಾಚ್ ಆಗೋದು. ಆ ಕ್ಯಾರೆಕ್ಟರ್ ಒಳಗಡೆ ಹೋಗ್ಬಿಟ್ರು ಅವರು, ಆ ರಾಮಣ್ಣ ಅನ್ನೋ ಕ್ಯಾರೆಕ್ಟರ್ ಹೋಗ್ಬಿಟ್ರು ಅವರು. ಇದ್ರಿಗೆ ಎಷ್ಟು ಮೂವಿ ಡೈರೆಕ್ಟ್ ಮಾಡಿದ್ದೀರಾ ನೀವು? ನಂದು ಇದುವರೆಗೂ 14 ಸಿನಿಮಾ ಆಗಿದೆ. 14 ಸಿನಿಮಾ, ಒಂದು 4-5 ಹೆಸರು ಹೇಳ್ಬಿಡಿ. ಮೊದಲನೇದು ನಂದು ಇಡೇ ಇನ್ ದ ಸಿಟಿ ಅಂತ ಫಸ್ಟ್ ಮಾಡಿದೆ. Okay. ಎರಡನೇದು ಬಬ್ಲೂಷಾ ಅಂತ ಮಾಡಿದೆ, ಪೀರಿಯಾಡಿಕ್ ಥ್ರಿಲ್ಲರ್. ಮೂರನೇದು ಕೆಂಪಿರುವೆ ಅಂತ ಮಾಡಿದೆ, ಅದಕ್ಕೆ ನಂಗೆ ಸ್ಟೇಟ್ ಅವಾರ್ಡ್ ಬಂತು ಬೆಸ್ಟ್ ಸ್ಕ್ರೀನ್ ಪ್ಲೇಗೆ. Congratulations. ಆಮೇಲೆ ತಮಿಳಲ್ಲಿ ಉನರ್ವು ಮಾಡಿದೆ, ಶ್ರೀರಂಗ. ಆಮೇಲೆ ದೊಡ್ಡ ಪ್ರೊಡ್ಯೂಸರ್ ರಾಧಾಮೋಹನ್ ತೆಲುಗು, ಅವ್ರಿಗೆ ನಗುವಿನ ಹೂಗಳ ಮೇಲೆ ಮಾಡಿದೆ. ರೀಸೆಂಟ್ ಆಗಿ ಇವಾಗ ರಕ್ಕಿ, ನಮ್ಮ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಬ್ಯಾನರ್ ಇದ್ರಲ್ಲಿ ಬಂದಿರೋಂಥ ಸಿನಿಮಾ, ಅದು ರಕ್ಕಿ ಮಾಡಿದೆ. ಸೊ ಇದು ನನ್ನ 14ನೇ ಸಿನಿಮಾ. ಇದು ಲಾಸ್ಟ್ 2 years ಬ್ಯಾಕ್ ರಿಲೀಸ್ ಆಯ್ತದು. ಹೈನಾ ಅಂದ್ರೆ ಈ ಬಾಂಗ್ಲಾದೇಶ್ ಇಮಿಗ್ರೆಂಟ್ಸ್ ಬರ್ತಾರಲ್ಲ, ಅದು ಬಂದು ಎಲ್ಲಿಗೆ ಹೆಂಗ್ ಬೆಂಗಳೂರು ಸೇರ್ಕೊಂತಾರೆ ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ಕಂಟೆಂಟ್ ಮಾಡಿದ್ವಿ. ಅದಕ್ಕೆ ಹೈನಾ ಅಂತ ಅದು ಹೆಂಗೆ ಡಿಸ್ಟೆಬಿಲೈಸ್ ಮಾಡ್ತಾರೆ ಅನ್ನೋದು ಅದೊಂದು ಕತೆ. ಅದು ಅದರಲ್ಲಿ ಫಸ್ಟ್ ಅವನು ಇದು ಮಾಡ್ದ, ಎಡಿಟಿಂಗ್ ಮಾಡ್ದ. ಸೆಕೆಂಡ್ ಆಮೇಲೆ ಹೇ ಪ್ರಭು ಅಂತ ಒಂದು ಸಿನಿಮಾ, ಡಾಕ್ಟರ್ಸ್ ರೂರಲ್ ಲೈಫ್ ಮೇಲೆ ಒಂದು ಪ್ರಾಜೆಕ್ಟ್. ಅದಾದ್ಮೇಲೆ ಇದು 3rd ಸಿನಿಮಾ, ಚಾರ್ಟ್ ಶೀಟ್. ಸೊ ಟಿಲ್ ನೌ ಹಿ ಹಸ್ ಡನ್ 3 movies ಅಂಡ್ ಆಲ್ಸೋ ಸಮ್ ಮೂವಿ ಹಸ್ ಡೈರೆಕ್ಟೆಡ್, ಕಾರ್ಪೊರೇಟ್ ಕ್ರಿಮಿನಲ್ಸ್ ಒಂದು ಮಾಡಿದ ಅನ್ನೋದು ಆಮೇಲೆ ಹೇಳ್ತೇನೆ ನಾನು. ಮೂವಿ ಬಿಟ್ಟು ಶಾರ್ಟ್ ಮೂವೀಸ್ ಏನಾದ್ರು ಮಾಡಿದ್ದೀರಾ? ನಾನು ಇಲ್ವೇ ಇಲ್ಲ ಸರ್, ಶಾರ್ಟ್ ಮೂವಿ ನಾನು ಸವಾಸಕ್ಕೆ ಹೋಗ್ಲಿಲ್ಲ. ಯಾಕಂದ್ರೆ ನಮ್ಮ ತಂದೆ ಸೀನಿಯರ್ ಮೋಸ್ಟ್ ಡೈರೆಕ್ಟರ್, ಫಿಲ್ಮ್ ಡೈರೆಕ್ಟರ್. ಅವರು ರಾಜ್ಕುಮಾರ್ ಜೊತೆ ಇದ್ರು, 60 ವರ್ಷ ಅವ್ರಿಗೆ ಇಂಡಸ್ಟ್ರಿ ಅನುಭವ. ನಾನು ಎಲ್ಲ 360 ಡಿಗ್ರಿ ಸಿನಿಮಾ ನಂಗೆ ಗೊತ್ತಿತ್ತು. ನಾನು ಮಾಡಿದ್ರೆ ದೊಡ್ಡ ಸಿನಿಮಾನೇ ಮಾಡಬೇಕು, ಶಾರ್ಟ್ ಸಿನಿಮಾ ಮಾಡಬಾರ್ದು ಅಂತಿತ್ತು. ನಾನು ಆಲ್ಮೋಸ್ಟ್ 23 years ಔಟ್ ಆಫ್ ಇಂಡಿಯಾ ಇದ್ದೆ. ನಾನು ಐ ವಾಸ್ IT ಸೇಲ್ಸ್ ಗೈ. I used to sell business intelligence solution for various banks. Till 2018 I was in the company. My last assignment was in Germany, Rosenheim. ಅದು ಬಿಟ್ಬಿಟ್ಟು ಸಿನಿಮಾಗೆ ಪಾದಾರ್ಪಣೆ ಮಾಡಿಬಿಟ್ಟೆ ನಾನು. ಎಷ್ಟು ವರ್ಷ ಆಯ್ತು?
ಈಗ ಕರೆಕ್ಟ್ 10 ಇಯರ್ಸ್ ಆಯ್ತು ಸರ್. 10 years. 10 ವರ್ಷ ನಾನು ಇಂಡಸ್ಟ್ರಿಯಲ್ಲಿ ಇವಾಗ. 10 ವರ್ಷದಲ್ಲಿ 14 ಮೂವಿ ಮಾಡಿದ್ದೆ. ಹೌದು. ದಟ್ಸ್ ಗ್ರೇಟ್ ಆಕ್ಚುಲಿ. ಥ್ಯಾಂಕ್ ಯು. ಲೆಟ್ಸ್ ಗೋ ಟು ದ ಹೀರೋ ಸೈಡ್. Hi sir. How are you? I'm doing great. Where is actress, your heroine? She is not ಪ್ರಮೋಷನ್. She's ಈಸ್ ಪ್ರಮೋಷನ್. ಕಡೂರಿಂದ What's her name? Satya. ಸತ್ಯ ಶ್ರೀರಾಮ್. Ramdas. ಅಮರ್ ಸರ್, ಲೈಕ್ ಇದು ರಿಯಲ್ ಸ್ಟೋರಿ ಅಲ್ಲ, ಸೊ ನೀವು ಯಾವ ಥರ ಪ್ರಿಪೇರ್ ಆದ್ರಿ ರಿಯಲ್ ಸ್ಟೋರಿಗೆ? ಸೊ ಇಟ್ಸ್ ನಾಟ್ ಅ ಫಿಕ್ಷನ್, ಇಟ್ಸ್ ಅ ರಿಯಲ್ ಸ್ಟೋರಿ. ಯು ಹ್ಯಾವ್ ಟು ಬಿ ಲೈಕ್, ಐ ಎಕ್ಸ್ಪೀರಿಯನ್ಸ್ ದಿಸ್ ರೋಲ್. You should be like that. So how did you prepare for this? Firstly, I knew Venkat sir since a very long time. Yeah. Since his Kempirve movie, and it was my dream to work with him. It was more than my dream; it was my father's dream for me to work with Venkat sir. Okay. And then through some contact, we got Venkat sir's contact, and I started talking to him, and we spoke for almost 15 minutes, 20 minutes, and in the end, he revealed his name, Venkat Bharadwaj. I directed this movie called Kempirve. After all the talk, I was like, sir, neevena sir idu, nicha, I want to meet you, I want to give my audition. And he actually wanted to cast me for another film, for Hey Prabhu. Okay. And unfortunately, things didn't happen, and he casted me for Charge Sheet, and I gave audition, and even during the audition time, I didn't know it's a real life story. Okay. So audition mugitu, and sir guided me, he gave me the dialogues, and especially there's one dialogue, I don't know. ನಾನು ನಿನ್ನನ್ನು ಪ್ರೀತಿಸ್ತಿದ್ದೀನಿ ಅನ್ನೋದು ಶಬ್ದಗಳಿಂದ ಹೇಳೋದು ತುಂಬಾ ಕಷ್ಟ, ಆದ್ರೆ ಸ್ಪರ್ಶದಿಂದ ಮಾತ್ರ ಸಾಧ್ಯ. It's okay. ಸ್ಪರ್ಶದಿಂದ ಮಾತ್ರ ಸಾಧ್ಯ. ಇದು ಹೀರೋಯಿನ್ ಹೇಳ್ತಾ ಇದಾರೆ, ಇಲ್ಲಿಲ್ಲ ಅಂತ ಅದಕ್ಕೆ. So this was a line which I prepared and I gave my audition. Sir liked it, and sir gave me some suggestions. ಆಮೇಲೆ ಇಲ್ಲಿ ಬಂದ್ವಿ, ಅವ್ರ ಮನೇಲೆ ತುಂಬಾ ರಿಹರ್ಸಲ್ ಮಾಡಿದ್ವಿ, ಒಂದ್ ದಿವಸ 2 ದಿನ ಹಂಗೆ I went with the flow. Okay. And ಆಮೇಲೆ ಗೊತ್ತಾಯ್ತು ರಿಯಲ್ ಲೈಫ್ ಸ್ಟೋರಿ ಅಂತ. ಸೊ ಐ ಪುಟ್ ಮೈ ಓನ್ ಎಫರ್ಟ್ಸ್. ಐ ಆಮ್ ಅ ಥಿಯೇಟರ್ ಆರ್ಟಿಸ್ಟ್. ಸೊ ರಂಗಭೂಮಿಲಿ ಹೆಂಗ್ ಮಾಡ್ತೀವಿ ಅಂದ್ರೆ ಫುಲ್ ಕತೆ ಓದ್ತೀವಿ, ಒಂದೊಂದು ಲೈನು ಏನಕ್ಕೆ ಆ ಲೈನ್ ಬೇಕು ಅಂತ ಅರ್ಥ ಮಾಡ್ಕೊತೀವಿ. ಸೊ ಐ ಡಿ ಮೈ ಓನ್ ಟ್ರೈನಿಂಗ್ ಸರ್. Okay. ಆ ಒಂದು ಕ್ಯಾರೆಕ್ಟರ್ಗೆ ಅವರು ಜಸ್ಟಿಸ್ ಮಾಡಿದ್ದಾರೆ. Which role would you like to play, like either violent or like love movies? Narsa Reddy character is my favorite. I would love to. Sorry, what is that? Reveal ಮಾಡಬಹುದು. ಅಲ್ಲ ನಾವು ನೋಡ್ಲಿಕ್ಕೆ What is Nasaradi? Extreme arrogant villainish character who, you know, when you perform heroic characters, you'll always have to have your calm, composed, and you'll have to Yeah. very subtle performance. But when you play a villain character, you can just live whatever you want, and that I really love. ಅದು ಒಂದು ಸಿನಿಮಾದಲ್ಲಿ ನರ್ಸಾರೆಡ್ಡಿ ಕ್ಯಾರೆಕ್ಟರ್ ಬರುತ್ತೆ, ಅದನ್ನ ನಾನೇ ಮಾಡಿದ್ದೀನಿ. ಅದಕ್ಕೆ ಆ ಟ್ರೈಲರ್ ಅಲ್ಲಿ ಅವ್ರು ಕೂದಲು ಈ character- ಅಲ್ಲಿ ನೋಡಿ ಈ ಕ್ಯಾರೆಕ್ಟರ್ ನಾನೇ ಮಾಡಿದ್ದೀನಿ. Actually, this is you. That is ಗೊತ್ತಾಗಲ್ಲ, ಯಾಕಂದ್ರೆ ನಾನು ಫುಲ್ ಟ್ರಾನ್ಸ್ಫಾರ್ಮೇಶನ್ ಆಗ್ಬಿಟ್ಟಿದ್ದೀನಿ ನಾನು ಇವಾಗ. ಅಲ್ಲಿಂದ ಅಲ್ಲಿ 85 ಇಂದ 71 ಬಂದ್ಬಿಟ್ಟಿದ್ದೀನಿ. You know, in KGF movie there is an actor, more guy. ಅವರ ಹರೀಶ್ ರಾಯ್, He has the place mark. Oh, you Andrews. Place mark. Andrews. Andrews, Andrews. yeah. Andrews. If you put full hair, Like only this, only huh? one difference, sir. There is Christian, sir has put same. South Indian version. just one moment you loved in that Charge Sheet movie, you loved the most. Like every movie says, everyone has like one particular they like the most Okay. and they enjoyed it. Which one you like the most? The one which I saw or the one which I performed? Perform. Performed is Jail, sir. Okay. Jail. And during dubbing, I saw a small clip, and I was. You like that scene impressed. most? Yeah, I like that scene the most, sir. There is one dialogue which I say in multiple emotions. That is my favorite. Message to your fans. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಅಮರ್ ಅಂತ. ಸೊ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಒಂದು ಫಸ್ಟ್ ಡ್ರೀಮ್ ಮಾಡಿ, ಒಂದು ಕನ್ಸು ಕಾಣಿ, ಆಮೇಲೆ ಅದನ್ನ ಫಾಲೋ ಮಾಡಿ, ಅಂಡ್ ಅದೇ ವಿಲ್ ಕೀಪ್ ಯು ವೆರಿ ಹ್ಯಾಪಿ ಅಂಡ್ ಖುಷಿಯಾಗಿ ಇಟ್ಕೊಳ್ಳುತ್ತೆ ನಿಮ್ಮೆಲ್ಲ. ವೆರಿ ಮಚ್ ಲವ್ ಯು ಆಲ್. ಸೊ ನಮ್ಮ ಸಿನಿಮಾ ಚಾರ್ಜ್ ಶೀಟ್ August 14 ರಿಲೀಸ್ ಆಗ್ತಾ ಇದೆ. ಸೊ ದಯವಿಟ್ಟು ಎಲ್ಲರೂ ಬಂದು ಚಿತ್ರಮಂದಿರದಲ್ಲೇ ನೋಡಿ, ಹೊಸ ಕಲಾವಿದರನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮಾತಾಡೋದು ಹಿಂಗ್ ಅಂತ ಇರಿ, ಆಯ್ತಾ? ಮಾತಾಡೋದು ಹಿಂಗ್ ಅಂತ ಇರಿ. ಪೀಪಲ್ ವಿಲ್ ಲೈಕ್ ದಟ್ ಆಕ್ಚುಲಿ. ಕೂದಲು ನೋಡಿ ಆ ಕ್ಯಾರೆಕ್ಟರ್ಗೆ ಇದಾಯ್ತು, ಫಿಕ್ಸ್ ಆಗಿದ್ದು, ಚೆನ್ನಾಗಿತ್ತು ಆ ಕ್ಯಾರೆಕ್ಟರ್. Shamik sir, once again, thank you for calling me for this interview. Actually, I never expected this. Actually, I was manifesting this one. So, and for you, thank you for calling me. I think I'm gonna promote your movie for like, if theatre le 5 ದಿನ ತಗೋತೀನಿ. ಥ್ಯಾಂಕ್ ಯು very much. Because if the movie is good, I'll go morning, I'll go midnight, I'll go evening also.
if the movie is good. ನಿಮ್ಮ ದೊಡ್ಡತನಕ್ಕೆ ನಾವು ಸಲಾಂ. ಯಾಕಂದ್ರೆ ಇವತ್ತು ಇಂಡಸ್ಟ್ರಿಗೆ ನಿಮ್ಮಂತವ್ರು ಬೇಕು. ಆಕ್ಚುಲಿ ನಾನು ಫ್ರಾಂಕ್ ಆಗಿ ಬೆಳಗ್ಗೆ ನಾವು ಅದೇ ಟಾಪಿಕ್ ಮಾತಾಡ್ತಾ ಇದ್ವಿ. Because in malls, no one will allow you to take the reviews in malls, especially. That's the producer should send a security advice note. ನಾನು ನೆನ್ನೆ ಸುಳ್ಳು ಹೇಳಿ ಡಿಸ್ಟ್ರಿಬ್ಯೂಟರ್ ಕಡೆ ಅಂತ ಹೇಳಿ ಸುಮ್ಮನೆ ಸುಳ್ಳು ಹೇಳಿದೆ. ಬೇಕಾದ್ರೆ ನೀವು ಡಿಸ್ಟ್ರಿಬ್ಯೂಟರ್ ಅಂತ ಹೇಳಿದ್ರಲ್ಲ, ನಿಮ್ಮ ಹೆಸರು ತಗೊಂಡು ಆ ಥರನೇ ಹೇಳ್ಕೊಂಡು ಮಾಡ್ತಾ ಇದೀನಿ. ಬಟ್ ಪಬ್ಲಿಕಲಿ ಅಂದ್ರೆ ನಾರ್ಮಲ್ ಥಿಯೇಟರ್ಸ್ ಅಲ್ಲಿ ನನ್ನ ಬಿಡ್ತಾರೆ. ಐ ಲವ್ ದಿ ಪಬ್ಲಿಕ್ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್. ಪೀಪಲ್ ವಿಲ್ ಕಮ್ ಟು ಮೀ ಓನ್ಲಿ. ನನಗೆ ಟೈಮಲ್ಲಿ ಎಲ್ಲರೂ ಮಾತಾಡ್ಸಕ್ಕೆ ಆ ತರ ಖುಷಿ ಆಗುತ್ತೆ. ಬಟ್ ಮಾಲ್ಸ್ ಅಲ್ಲಿ ಜನ ಮಾತಾಡ್ತಾರೆ, ಬಟ್ ಆದ್ರೆ ಕೆಲವೊಂದ್ಸತಿ ಭಯ ಆಗುತ್ತೆ ತಗೊಳಕ್ಕೆ. ಯಾರ ಬಂದ್ ಕಳ್ಸಿ ಆಮೇಲೆ ನಾನು ರೆಕಾರ್ಡ್ ಮಾಡಿದ್ರೆ ವೇಸ್ಟ್ ಆಗುತ್ತೆ. ಥ್ಯಾಂಕ್ಸ್ ಹೇಳ್ತೀನಿ ಪಾಪ, ನೀವು ಅಲ್ಲಿಂದ ಬಂದು ನಮ್ಮ ಚಾರ್ಜ್ ಶೀಟ್ ನ ಐ ಸಿ ಅಗೇನ್ ಐ ಆಮ್ ಟೆಲ್ಲಿಂಗ್ ಲೈಕ್ whoever it is you ಕೆಲವೊಂದ್ಸತಿ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್ ಕೆಲವರು ಹೇಳ್ತಾರೆ ಲೈಕ್ ಸ್ಮಾಲ್ ಮೂವಿ ಏನಕ್ಕೆ ಅಂತ. ಸೊ ಐ ಡೋಂಟ್ ವಾಂಟ್ ದಟ್. whoever it is, let's take and push it. ಯಾರಿಗೆ ಗೊತ್ತು, ಯಾವ್ದಾದ್ರು ನೀವು ಫೇಮಸ್ ಆಗ್ಬೋದು, ಯಾರು ನೋಟಿಸ್ ಮಾಡ್ಬೋದು, ಯಾರಿಗೆ ಗೊತ್ತು. ಸೊ ಐ ಆಲ್ವೇಸ್ ಬಿಲೀವ್ ಇನ್ ದಟ್ ಲೈಕ್ ಮ್ಯಾಜಿಕ್. ನಾವು ಸೇಮ್ ಹಂಗೇನೆ. ಇವಾಗ ನಾನು ಯಾವಾಗ್ಲೂ ಹೇಳ್ತೀನಿ, ಕೆಲವರು ಏನ್ ಮಾಡ್ತಾರೆ, ತುಂಬಾ ಸ್ಪೆಸಿಫಿಕ್ ಆರ್ಟಿಸ್ಟ್ ನೋಡ್ರಿ, ಯಾವ್ರಿ ಸಬ್ಸ್ಕ್ರೈಬರ್ ಎಷ್ಟಿದಾರ್ರಿ ನೋಡ್ರಿ, ಅವ್ರಿದ್ರೆ ಕೊಡೋಣ, ಇಲ್ಲ ಬೇಡ ಅಂತ ಹೇಳ್ತಾರೆ. ನಾನು ಟೆಲಿಂಗ್ ವೆರಿ ರಿಯಾಲಿಟಿ ಆ ತರ ಇದಾರೆ. ನಿಮ್ಗೆ ಗೊತ್ತಲ್ಲ, ನೀವು ಅನುಭವಿಸಿದ್ದೀರಾ. ಏನು ಬೇಡ ಇಲ್ಲ ಅಂತ ಹೇಳಿ ಕಳಿಸಿ, ಇದೆಲ್ಲ ನಾವು ನೋಡಿದೀನಿ. ಸೊ ನಮ್ಗೆ ಆ ತರ ಇಲ್ಲ. ನನಗೆ 5 ವ್ಯೂ ಹೋದ್ರು ಐ ಆಮ್ ವೆರಿ ಹ್ಯಾಪಿ, 200 ವ್ಯೂ ಹೋದ್ರು ಹ್ಯಾಪಿ. ಇವಾಗ ನಮ್ಮ ಚಾರ್ಟ್ ಶೀಟ್ ಟೀಸರ್ ನೋಡಿದ್ರೆ 8.9 ಅಷ್ಟೇ. ನನಗೆ ನಾನೇನು ಅದನ್ನ ಬೂಸ್ಟ್ ಮಾಡಿಸಿಲ್ಲ, ಏನು ಮಾಡಿಸಿಲ್ಲ. ಆರ್ಗ್ಯಾನಿಕ್ ಆಗಿ 8,900 ನನಗೊಂದು 10% ಜನ ಬಂದ್ ನೋಡ್ಲಿ ನಂಗೆ. ವಿಲ್ ಸಿ, ಹೋಪ್ ಸೊ. ಲೈಕ್ ನಿಮ್ಗೆ ಕ್ವಶನ್, ಲೈಕ್ ಈ ಮೂವಿಯಲ್ಲಿ ಜನಗಳು ಅಬ್ಸರ್ವ್ ಮಾಡ್ಬೇಕು ಅಂದ್ರೆ ಯಾವ್ದು ಎಡಿಟಿಂಗ್ ಪಾರ್ಟ್ನ ಅಬ್ಸರ್ವ್ ಮಾಡ್ಬೇಕು? ಐ ಥಿಂಕ್ ಸೊ ಇಲ್ಲಿ ಒಂದು ಸ್ಪೆಷಲ್ ಎಡಿಟಿಂಗ್ ಇದೆ. ಅಂದ್ರೆ ಪ್ರೆಸೆಂಟ್ ಕೆಲವೊಂದು ಬಿಲ್ಟಪ್ ಶಾರ್ಟ್ಸ್ ಇದೆ ಸ್ಟಾರ್ಟಿಂಗ್ ಅಲ್ಲಿ. ಅಂದ್ರೆ ಹೆಂಗೆ ಪ್ರತಿಯೊಂದು ಕ್ಯಾರೆಕ್ಟರೈಸೇಷನ್ ಹೆಂಗೆ ರಿವೀಲ್ ಮಾಡಬೇಕು ಅನ್ನೋದನ್ನ ಫಸ್ಟ್ ನಾವು ಥಿಂಕ್ ಮಾಡ್ತೀವಲ್ಲ. ಸೊ ನಮ್ಗೆ ರಾ ಫುಟೇಜ್ ನಮ್ ಸಡನ್ ಆಗಿ ರಾ ಫುಟೇಜ್ ಬಂದಾಗ ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಅಂದ್ರೆ ಈಗ ಟ್ರಾನ್ಸಿಷನ್ ವೈಸ್ ಅಂತ ನೀವು ಯೋಚನೆ ಮಾಡ್ಬೇಕಂದ್ರೆ ಕೆಲವೊಂದ್ ಕಡೆ ಝೂಮ್ಸ್ ಇರುತ್ತೆ, ಝೂಮ್ ಹಾಕ್ಬೇಕು. ಹಾಗಂತ ಅದನ್ನ ನಾವು ಎಕ್ಸ್ಟ್ರೀಮ್ ಆಗಿ ಹಾಕಕ್ಕಾಗಲ್ಲ. ಆಮೇಲೆ ಮೋಸ್ಟ್ ಸ್ಟ್ಯಾಂಡರ್ಡ್ ಪಾರ್ಟ್ ಆಫ್ ಎಡಿಟಿಂಗ್ ಇಸ್ ಡಿಪ್ ಟು ಬ್ಲಾಕ್, ನಿಮ್ಗೂ ಗೊತ್ತಿರುತ್ತೆ. ಸೊ ಕೆಲವೊಂದ್ಸಲ ಆ ಒಂದು ಕ್ಲಾಸ್ ನ ತರಬೇಕಾಗುತ್ತೆ. ಮತ್ತೆ ಸೊ ಈ ಫಿಲಮ್ ಅಲ್ಲಿ ನಾವು ಆಲ್ಮೋಸ್ಟ್ ಎಲ್ಲಾ ತರ ಟೈಪ್ ಯೂಸ್ ಮಾಡಿದೀನಿ. ಅದು ನಿಮ್ ಫಿಲಮ್ ಎಲ್ಲ ನೋಡಿದ್ರೆ ಗೊತ್ತಾಗೋದು. ಯಾಕಂದ್ರೆ ನಾನು ಇಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ, ಎಷ್ಟೊಂದು ಜನಕ್ಕೆ ಅರ್ಥ ಆಗಲ್ಲ. ಟೆಕ್ನಿಕಲಿ ಮೇಜರ್ ನನಗೆ ಹೇಳ್ಬೇಕು ಅಂತ ಅಲ್ಲ, ಬಟ್ ಜನರಲಿ ಅರ್ಥ ಆಗಲ್ಲ. ಜಸ್ಟ್ ಟು ಆಡ್ ಹಿಮ್, ಆಕ್ಚುಲಿ ಇದು ಹೆಂಗೆ ಅಂದ್ರೆ, ಇದು 2003-2008 ಅಲ್ವಾ, ಅವತ್ತಿನ ಸ್ಟೈಲ್ ಏನ್ ಎಡಿಟ್ ಇದೆಯೋ ಅವತ್ತೇ ಮಾಡ್ಬೇಕು ನಾವು. ನಾನು ಏರಿಯಲ್ ಶಾಟ್ ಹಾಕಕ್ಕಾಗಲ್ಲ, ಯಾಕಂದ್ರೆ ಏರಿಯಲ್ ಕ್ಯಾಮ್ರಾ ಅವತ್ತು ಇರ್ಲಿಲ್ಲ, ನಮ್ದು ಡ್ರೋನ್ ಇರ್ಲಿಲ್ಲ 2008 ಅಲ್ಲಿ. 2015 ಇಂದ ಡ್ರೋನ್ ಶುರುವಾಯಿತು. ಸೊ ಸರ್ಟನ್ ಚಾಲೆಂಜಸ್ ಅವನಿಗೂ ಆಗಿದೆ. ಒಂದೊಂದ್ಸಲ ಎಡಿಟಿಂಗ್ ಟೇಬಲ್ ಇದೊಂದು ಟಾಪ್ ಸಿಕ್ಬಿಟ್ಟಿದೆ ಚೆನ್ನಾಗಿರೋದು ಅಂತ ಕೇಳ್ತಾರೆ, ಬಟ್ ಅದು ನಮ್ಗೆ ಪರ್ಮಿಷನ್ ಇರಲ್ಲ. ಹಾಕ್ಬಿಟ್ರೆ ಏನಾಗುತ್ತೆ, ಯಾತಕ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅದು ಒಂದು ಸ್ಯಾಂಟಿಟಿ ಹೊಟ್ಟೋಗುತ್ತೆ. ನಾವು ಸಿನಿಮಾಗೆ ಏನ್ ಮಾಡಿರ್ತೀವಿ ಸ್ಯಾಂಟಿಟಿ ಹೊಟ್ಟೋಗುತ್ತೆ. ಅದಕ್ಕೆ ಒಂದು ಫ್ರೇಮ್ ಹಾಕಿ ನಾವು ವರ್ಕ್ ಮಾಡಿ ಕೊಟ್ಟಿದೀವಿ, ಅದಕ್ಕೋಸ್ಕರ ಅವ್ನು ಎಡಿಟ್ ಮಾಡಿದ್ದಾನೆ. ಸೊ ಹಾಗಾಗಿ ಅದು ಒಂದು ಪ್ಯಾಟರ್ನ್ ಒಳಗೆ ಏನಾಗುತ್ತೋ ಅದೇ ಮಾಡ್ಬೇಕು. ಸೊ ಪೀಪಲ್ ವಿಜುವಲೈಸಿಂಗ್ ದಟ್ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಏನಿದೆ ಅದೇ ತರ ನಾನ್ ಕಟ್ ಮಾಡ್ಬೇಕು. ವಾಟ್ ಇಸ್ ದ ಡೇಟ್? 2003-2008 ಆ ಒಂದು ಕಾಲಘಟ್ಟದಲ್ಲಿ ನಡೆಯುವಂತ ಕಥೆ ಇದು. 2008 ಅಂತಾನೆ ಹಾಕ್ಬೇಕಿತ್ತು ಆಕ್ಚುಲಿ. ಅಲ್ಲ ಹಂಗಲ್ಲ, ನಾವು ಏನ್ ಮಾಡಿದ್ವಿ, ಇದು ಕೇಸ್ ನಂಬರ್ 0308. ಇಫ್ ಯು ಲುಕ್ ಅಟ್ ದ ಕೇಸ್ ನಂಬರ್ ಇನ್ ದ ಪೊಲೀಸ್ ಸ್ಟೇಷನ್, ದೇ ಕಾಲ್ ದಿಸ್ 0308 ಅಂತಾನೆ ಅದು ರಿಜಿಸ್ಟರ್ ಆಗಿರೋದು. ಸೊ ಹಾಗಾಗಿ ಅದನ್ನ ಹಂಗೆ ಹಾಕಿದೀವಿ. ಯಾಕಂದ್ರೆ ಚಾರ್ಜ್ ಶೀಟ್ ಅಂತ ಹಾಕಿದ್ರೆ ಸುಮಾರು ಸಿನಿಮಾಗಳು ಚಾರ್ಜ್ ಶೀಟ್ ಅಂತ ಬಂದ್ಬಿಡ್ತಾರೆ. ನಮ್ ಚಾರ್ಜ್ ಶೀಟ್ 0308 ಆಕ್ಚುಲ್ ಆಗಿ. ಸೊ ಹಾಗಾಗಿ 03 ನಲ್ಲಿ ಏನಿತ್ತು, ನಮ್ಮ ಹತ್ರ ಸ್ಮಾರ್ಟ್ ಫೋನ್ಸ್ ಇದಿರ್ಲಿಲ್ಲ, ನೋಕಿಯಾ ಫೋನ್ಸ್ ಅಷ್ಟೇ ಇದ್ದಿತ್ತು. ಸೊ ಚಾಲೆಂಜಿಂಗ್ ತುಂಬಾ ಇತ್ತು ನಮ್ಗೆ. ನಿಮ್ಗೆ ಹೇಳಿದ್ನಲ್ಲ, ನಾನು ತುಂಬಾ ಚಾಲೆಂಜಸ್ ಇತ್ತು. ಎಡಿಟಿಂಗ್ ಅವ್ರಿಗೂ ಚಾಲೆಂಜ್ ಇತ್ತು, ಆರ್ಟ್ ಡೈರೆಕ್ಟರ್ಗೂ ಚಾಲೆಂಜ್ ಇತ್ತು, ಡೈರೆಕ್ಟರ್ಗೂ ಚಾಲೆಂಜ್ ಇತ್ತು. ಇದೇ ಒಂದು ಚಾಲೆಂಜ್. ನಾವೇನು ಮಾಡಕ್ಕಾಗಲ್ಲ. ವೆರಿ ಶಾರ್ಟ್ ಇಟ್ರೆ ನಿಮ್ದೆಲ್ಲ ತೆಗೀರಿ, ಮೊಬೈಲ್ ಆ ಕಡೆ ಹಾಕಿ ವಾಚ್ ತೆಗೀರಿ, ವಾಚ್ ಹಾಕೋಂಗಿಲ್ಲ. ವಾಚ್ ಅವತ್ತಿನ ದಿನ ಏನ್ ಕ್ವಾರ್ಟ್ಸ್ ವಾಚ್ ಇತ್ತು ಆ ತರನೇ ಹಾಕ್ಬೇಕು. ಐ ಕ್ಯಾನಾಟ್ ಗಿವ್ ಐಫೋನ್ ವಾಚ್ ಹಿಮ್. ಸೊ ಆ ತರ ಚಾಲೆಂಜಸ್. ಸೊ ಅದಕ್ಕೋಸ್ಕರ ಒಂದು ಸಿಗಬಿಡ ಚಾಲೆಂಜ್ ಇತ್ತು. ಅದು ಎಡಿಟಿಂಗ್ ನೀವೇ ನನಗೆ ಕಾಣಿಸ್ತಿತ್ತು ಏನ್ ಮಾಡ್ಬೇಕಿತ್ತು. Any scene that was hard to cut or finalize? ಇವ್ರದ್ದು ಜೈಲ್ ಸೀನೆ
ಜೈಲ್ ಸೀನ್. ಐ ಥಿಂಕ್ ಸೊ ಅದನ್ನ ನೀವು ನೋಡ್ಲೇಬೇಕು, ಎಲ್ಲರಿಗೂ ಇಷ್ಟ ಆಗುತ್ತೆ. Okay. ಅಂಡ್ ದಿಸ್ ಪರ್ಫಾರ್ಮೆನ್ಸ್ ಅಲಾಂಗ್ ವಿತ್ ನನ್ಗೂ ಅಷ್ಟೇ. ಅಂಡ್ ಹಿ ಹ್ಯಾಸ್ ಸೀನ್ ಇಟ್, ಅಂದ್ರೆ ನಾನು ಮಾಡಿರೋ ಸ್ಟೈಲ್ ಹೆಂಗೆ ಅಂದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಈ ತರನೂ ಇದೆ ಅಂತ. ಸೊ ಒನ್ ಆಫ್ ದ ಕ್ರಾಸ್ ಕಟ್ಸ್ ಅಂತ ನಮ್ಮ ಎಡಿಟಿಂಗ್ ಅಲ್ಲಿ ಕ್ರಾಸ್ ಕಟ್ಸ್ ನ ಯೂಸ್ ಮಾಡಿದೀನಿ. ಅದನ್ನ ನೀವು ಫಿಲಮ್ ಅಲ್ಲಿ ನೋಡ್ಬೇಕು. ದಟ್ ಈಸ್ ಒನ್ ಆಫ್ ಮೈ ಫೇವರೇಟ್ ಅಂಡ್ ಟಫೆಸ್ಟ್ ಆಲ್ಸೋ ಅದು ಮಾಡಿರೋದು. Again, one more question for Hero. Did you take any retakes? I mean, I don't believe in the concept of retake, but ಬೆಟರ್. I always want to improve. But I think I was well prepared with all my lines, and if one or twice we did a retake, it was for technical issues. But I was well prepared. Sir was very- ಹೋಲ್ ಟೀಮ್ ಇತ್ತಲ್ಲ, ಯಾರು ರೀಟೇಕ್ ಪಾರ್ಟಿಗಳು ಇರ್ಲಿಲ್ಲ. ಆನೆಸ್ಟ್ ಆಗಿ ನಮ್ಗೆ ಬೆಟರ್ ಅಂತ ಇದ್ವಿ ನಾವು. ಕ್ಯಾನ್ ಯು ಗಿವ್ ಒನ್ ಮೋರ್ ಬೆಟರ್ ದೆನ್ ದಿಸ್? ಎಸ್ ಹಂಗೆ ಕೊಟ್ರು. ಅದಕ್ಕೋಸ್ಕರ ಹೆಂಗತ್ತಾ ಒಂದು ಶಾರ್ಟ್ ಎಸ್ಪೆಷಲಿ ರಾವಣ್ ನೀವು ಇಂಟರ್ವ್ಯೂ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ, ಅವ್ರದ್ದೊಂದು ಟ್ರಾನ್ಸಿಷನ್ ಇದೆ. ಒಂದು ಟ್ರಾನ್ಸಿಷನ್ ಒಂದ್ ಕಡೆಯಿಂದ ಟಕ್ ಅಂತ ಸ್ವಿಚ್ ಆಗ್ತಾರೆ. ಅದು ತುಂಬಾ ಚೆನ್ನಾಗಿದೆ. ಅದು ಸೀರಿಯಲ್ ನೋಡಿದ್ರೆ ಹಿಂಗ್ ಇಷ್ಟು ಬೇಗ ಆ ತರ ಟ್ರಾನ್ಸಿಷನ್ ಸೂಪರ್ ಅಂತ ಹೇಳ್ತೀರಾ ನೀವು. See, ಇಡೀ ಸಿನಿಮಾಕ್ಕೆ ಇವ್ರದೇ ಲಿಂಕ್. ಈಸ್ ದ ಕೀ ಮ್ಯಾನ್. Let's come to let's come to Ravan sir. ಸಿನಿಮಾ ಬಗ್ಗೆ ಹೇಳ್ಬಿಡಿ. ಹಾಯ್, ನಮಸ್ತೆ. ಚಾರ್ಜ್ ಶೀಟ್ ನಾನು ಮುಂಚೆನೇ ಕೆಲವೊಂದು ಸಿನಿಮಾಗಳಲ್ಲಿ ಮಾಡಿದ್ದೆ. ಫಸ್ಟ್ ಮಾಡಿದ್ದು ನಾನು ತಮಿಳ್ ಮೂವಿ. ಸೊ ಅದರಲ್ಲೂ ಕೂಡ ಒಂದು ಕೀ ಕ್ಯಾರೆಕ್ಟರ್ ಸೇಮ್ ಇದೇ ಥರ ಈ ಸಿನಿಮಾನಲ್ಲಿ ಏನಿದೆ ಅದೇ ಥರ ಇತ್ತು, ಬಟ್ ಅದು ಡಿಫ್ರೆಂಟ್ ಸ್ಟೋರಿ, ಅದೇ ಬೇರೆ ಥರ ಇತ್ತು. ಇಲ್ಲಿ ಆಡಿಷನ್ ಮಾಡಿ ಸೆಲೆಕ್ಟ್ ಮಾಡಿದ್ದು. ನಮಗೆ ಆಡಿಷನ್ ಆಗಿತ್ತು, ನಾನು ಬೇರೆ ಶೂಟಿಂಗಲ್ಲಿದ್ದೆ. ಸೊ ಬೆಳಿಗ್ಗೆ ಸರ್ ಕಾಲ್ ಮಾಡಿದ್ದಾರೆ, ಅದು ನಾನು ನೈಟೇ ಫೋನ್ ಸಿಕ್ಕಿರೋದು. ಸೊ ಸಡನ್ನಾಗಿ ಕಾಲ್ ಮಾಡಿದೆ, ನಾನಪ್ಪ ವೆಂಕಟ್ ಭರದ್ವಾಜ್ ಅಂತ ಆಡಿಷನ್ ಅಂತ. ಅವಾಗ ನಾನು ನೆನಪಾಯಿತು, ಓಕೆ ಸರ್ ಹೇಳಿ ಅಂತ ಹೇಳಿದೆ. ಆಮೇಲೆ ಇಲ್ಲಪ್ಪ ಹಿಂಗಾಗಿದೆ, ಸೊ ನೀವು ನಮ್ಮನ್ನು ಬಂದು ಮೀಟ್ ಮಾಡಬೇಕು ಅಂತ ಹೇಳಿದ್ರು. ಸೊ ಅವಾಗ ನಾನು ಶೂಟ್ ಮುಗಿಸ್ಕೊಂಡೇ ಬಂದಿದ್ದು. ನಾನು ಈಗ ಬರೋಕ್ಕಾಗಲ್ಲ ಸರ್, 20 days ಇದೆ, ನಾನು ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದೆ. ಬಂದು ಮೀಟ್ ಮಾಡಿದ್ರು. ಅವಾಗ ಹೇಳಿದ್ರು, ನೋಡಪ್ಪ ಈ ಥರ ಹಿಂಗಿದೆ, ಸೆಲೆಕ್ಟ್ ಆಗಿದೆ, ಈ ಥರ ಕ್ಯಾರೆಕ್ಟರು ನಿಮ್ದು, ಈ ಥರ ಕ್ಯಾರೆಕ್ಟರ್ ಇರ್ತೈತೆ, ಈ ಥರ ಆಗಿದೆ, ಆ ಪಾತ್ರ ನಿಮ್ದು ಇರುತ್ತೆ ಅಂತ ಹೇಳಿದ್ರು. ಸೊ ನನಗೆ ತುಂಬಾ ಖುಷಿ ಆಯಿತು. ಯಾಕೆಂದರೆ ಆ ಥರ ಕನ್ನಡ ಸಿನಿಮಾಗಳು ನನ್ನ ಕ್ಯಾರೆಕ್ಟರ್ ಮಾಡೇ ಇರಲಿಲ್ಲ. ಸಣ್ಣ ಪುಟ್ಟ ಮಾಡ್ತಾ ಇದ್ದೆ, ಕೆಲವೊಂದು ಮಾಡಿರೋದು ಕೂಡ ರೆಕಗ್ನೈಸ್ ಆಗಿರಲಿಲ್ಲ. ತುಂಬಾ ಖುಷಿ ಆಯಿತು. ಸೊ ಇಂಥ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಅಂತ. ಇನ್ನು ಅದಾದಮೇಲೆ ಸ್ವಲ್ಪ ಒಂದಷ್ಟು ರಿಹರ್ಸಲ್ ಮಾಡಿಸಿದ್ರು, ಹೇಗೆ ಏನು ಯಾವ ಥರ ಮಾತಾಡಬೇಕು, ಯಾವ ಥರ ನಿಮ್ಮ ಬಿಹೇವಿಯರ್ ಏನು ಅಂತ ಹೇಳಿದ್ರು. ಸ್ವಲ್ಪ ಎಲ್ಲ ಹಾಕ್ಕೊಂಡು ತಲೆಗೆ. ಈಗ ಆ್ಯಸ್ ಎ ಆರ್ಟಿಸ್ಟ್ ಆಗಿ ನಾವು ತೊಗೊಬೇಕಾಗುತ್ತೆ. ಸೊ ನಾವೊಂದು ಪಾತ್ರ ಕಲ್ಪನೆ ನಾವು ಮಾಡ್ಕೊಬೇಕಾಗುತ್ತೆ. ಸರ್ ಆ ಥರ ಮಾಡಿಕೊಂಡು ಆಮೇಲೆ ಕಾಸ್ಟ್ಯೂಮ್ಸ್ ಎಲ್ಲ ಈ ಥರ ಇರುತ್ತೆ ಅಂತ ಹೇಳಿದ್ರು. ಕಾಸ್ಟ್ಯೂಮ್ಸ್ ನಾನೇ ಮಾಡಿಕೊಂಡೆ. ಸೊ ಅದು ಲಕ್ಕಿಲಿ ಅವ್ರಿಗೂ ಇಷ್ಟ ಆಯಿತು, ಯಾವುದೂ ರಿಜೆಕ್ಟ್ ಆಗಿದ್ದಿಲ್ಲ ಕಾಸ್ಟ್ಯೂಮ್ಸ್ ಎಲ್ಲ. ಏನು ಬಿಹೇವಿಯರ್ ಹೇಳ್ತಾ ಅದು ಗೊತ್ತಿಲ್ಲ. ಅದು ಅವ್ರನ್ನ ರಿಯಲನ್ನ ನೋಡಿಲ್ಲ, ಆ ಪಾತ್ರ ನೋಡಿಲ್ಲ, ಇಲ್ಲಿ ಯಾರು ಕೂಡ ನೋಡಿಲ್ಲ ಅಂತ ಅನ್ಸುತ್ತೆ. ಸರ್ಗೆ ಅವ್ರ ಬಗ್ಗೆ ಗೊತ್ತಿದೆ. ಬಟ್ ಈಗ ಏನಾಗಿದೆ ಅಂತಂದ್ರೆ ಈ ಪಾತ್ರಗಳಲ್ಲಿ, ಈ ಸಿನಿಮಾನಲ್ಲಿ ಎಲ್ಲಾ ಪಾತ್ರಗಳು ಅವರೇ ಇದ್ದಾರೆ ಅನ್ನೋ ತರ ಫೀಲ್ ಆಗ್ತಾ ಇತ್ತು. ಈಗ ಸ್ಟೋರಿ, ಈಗ ಸರ್ ಹೇಳಿದ್ಮೇಲೆ ಎಸ್.ಕೆ. ಉಮೇಶ್ ಸರ್ ಸ್ಟೋರಿ ಹೇಳ್ತಾ ಇದ್ರೆ ಆಯಾ ಪಾತ್ರಗಳಿಗೆ ಸೂಟೇಬಲ್, ಅದು ಏನೋ ಗೊತ್ತಿಲ್ಲ, ದೇವರು ಬ್ಲೆಸ್ಸಿಂಗ್ ಅನ್ಸುತ್ತೆ. ಆಯಾ ಪಾತ್ರಗಳಿಗೆ ರೆಡಿ ಮಾಡಿ ಕೊಟ್ಟಿದ್ದಾರೆ ದೇವರು. ಸೊ ಸಿನಿಮಾ ನೋಡಿದ್ಮೇಲೆ ಅಪ್ಪಿತಪ್ಪಿ ಎಸ್.ಕೆ. ಉಮೇಶ್ ಸರ್ ಕಂಪ್ಲೀಟ್ ಆಗಿ ಸಿನಿಮಾ ನೋಡಿದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ, ಅವ್ರು ಇಮ್ಯಾಜಿನ್ ಮಾಡ್ಬೋದು, ಈ ಪಾತ್ರಕ್ಕೆ ಇವರೇ ಸೂಟೇಬಲ್, ಈ ಪಾತ್ರಕ್ಕೆ ಇವರೇ ಸರಿ ಅಂತ ಅವರು ಜಡ್ಜ್ಮೆಂಟ್ ಕೊಡ್ತಾರೆ ಪಕ್ಕ ಈ ಕ್ಯಾರೆಕ್ಟರ್ಗೆ. ಸೊ ಶೂಟಿಂಗ್ ಎಲ್ಲ ಆಯ್ತು ಮಾಮೂಲಿ. ಅಲ್ಲಿ ಎವ್ರಿ ಡೇ ನಮ್ಗೇನು ಚೆನ್ನಾಗಿ ಶೂಟಿಂಗ್ ಅಲ್ಲಿ ಹೇಗೆ ಏನ್ ಮಾಡಬೇಕಂತ ಹೇಳ್ಕೊಡ್ತಾ ಇದ್ರು. ಆಮೇಲೆ ಸುಮ್ಮನೆ ಅನ್ವಾಂಟೆಡ್ ನಮ್ಗೆ ಸುಮ್ಮನೆ ಕರ್ಸೋದು, ಸುಮ್ಮನೆ ಏನ್ ಬೇಕು ಇದು ಮಾಡೋದು ಮಾಡ್ತಿರ್ಲಿಲ್ಲ. ನಮ್ಗೊಂದು ಸೀನಿಯರ್ ಆರ್ಟಿಸ್ಟ್ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ. ನಮ್ಗೆ ಹೊಸಬ್ರು ಇವ್ರಿಗೇನು ಇದು ಮಾಡಬಾರ್ದು, ಸುಮ್ಮನೆ ಹೆಂಗ್ ನೋಡ್ಬೇಕು ಅನ್ನೋದೆಲ್ಲ ನಮ್ಗೆ ಅಷ್ಟೇ ರೆಸ್ಪೆಕ್ಟ್ ಕೊಟ್ಟು ಅಷ್ಟೇ ನಮ್ಗೆ ಒಳ್ಳೆ ಪಾತ್ರ ಕೂಡ ಕೊಟ್ಟಿದ್ದಾರೆ. ಹಾಗೆ ಅವರು ಎಲ್ಲಾ ಪ್ರಾಜೆಕ್ಟ್ ಅಲ್ಲೂ ನಮ್ಗೆ ಮುಂದೆ ಇರ್ತಾರೆ ಅಂತ ನಂಬಿಕೆ. ಈಗ ನಿಮ್ ಕ್ಯಾರೆಕ್ಟರ್ ಡಿಸ್ಕ್ರೈಬ್ ಮಾಡಿ ಇನ್ ಒನ್ ವರ್ಡ್. ಹೌ ಇಸ್ ಯುವರ್ ಕ್ಯಾರೆಕ್ಟರ್ ಎಫೆಕ್ಟಿವ್? ಜಸ್ಟ್ ಒನ್ ವರ್ಡ್. ಒಂಥರ ಅಮಾಯಕ ಕಳ್ಳ. ಅಮಾಯಕ ಕ್ರಿಮಿನಲ್ ಆ ತರ ಹೇಳ್ಕೋಬಹುದು. ಅಮಾಯಕ ತುಂಬಾ ಅಮಾಯಕ ಇರ್ತಾರೆ. ಬಟ್ ಅವ್ನು ಮಾಡೋ ತಪ್ಪು ಅವ್ನು ಗೊತ್ತಾಗಲ್ಲ, ಬೇರೆಯವ್ರ ಮಾತ್ರ ಗೊತ್ತಾಗುತ್ತೆ. ಬುಜ್ಜಿ ಕ್ಯಾರೆಕ್ಟರ್ ಹೆಸರು ಕೇಳಿ ಚೆನ್ನಾಗಿದೆ. ಒಟ್ ನಿಮ್ ಕ್ಯಾರೆಕ್ಟರ್ ಹೆಸರು ಹೇಳಿ. బుజ్జి 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 అంటే ఆంధ్ర నుంచి వచ్చి బెంగళూరులో సెటిల్ అయ్యి పని చేసింది వాడు ಕಲ್ಕಿ ಬುಜ್ಜಿ ಆ ಟೈಪ್. ಬುಜ್ಜಿ ಒಂಥರ ಕಾಮಿಡಿ ಆಗಿರ್ತಾನೆ, ಅವ್ನು ಸ್ವಲ್ಪ ಟೆರರ್ ಆಗಿರ್ತಾನೆ. ಬಟ್ ಅವನು ಇನ್ನೊಂದು ಮುಖ ಇರುತ್ತಲ್ಲ, ಈಗ ಆಲ್ಮೋಸ್ಟ್ ಎಲ್ರಿಗೂ ಒಂದೊಂದು ಮುಖ ಇದೆ ಇಲ್ಲಿ. ಬುಜ್ಜಿ ನೋಡಿದ್ರೆ ಸ್ಕ್ರೀನ್ ಅಲ್ಲಿ ಇವನ್ ಏನ್ ಬಿಡು ಏನಿಲ್ಲ ಅನ್ನೋ ತರ ಅನ್ಸುತ್ತೆ. ಕ್ಲೈಮ್ಯಾಕ್ಸ್ ಅಲ್ಲಿ ಗೊತ್ತಾಗುತ್ತೆ ಎಂತ ಕಳ್ಳ ಬುಜ್ಜಿ ಅಂತ ಹೇಳ್ಬಿಟ್ಟು. ಡಿಡ್ ಯು ಲೈಕ್ ಎನಿವನ್ ವರ್ಕಿಂಗ್ ವಿತ್? ಇದಾ ಅಥವಾ ಬೇರೆ ಕಾಸ್ಟ್ ಇದು ಚಾರ್ಜ್ ಶೀಟ್ ಅಲ್ಲ? ಚಾರ್ಜ್ ಶೀಟ್ ಅಲ್ಲ,
ನನಗೆ ಸರ್ದು ಮತ್ತೆ ಇನ್ನೊಬ್ರು ಕಲ್ಲರಾಮ ಅಂತ ಇದ್ದಾರೆ. ಸೊ ಅವ್ರ ಕ್ಯಾರೆಕ್ಟರ್ ನಂಗೆ ತುಂಬಾನೇ ಇಷ್ಟ. ಅದು ಈಗ ಆಕ್ಟಿಂಗ್ ಆಲ್ಮೋಸ್ಟ್ ಮಾಡ್ಬೋದು ಎಲ್ಲರೂ, ಒಂದು ಡಿಫ್ರೆಂಟ್ ಆಕ್ಟಿಂಗ್ ಮಾಡಬೇಕು ಅಂದ್ರೆ ಅದು ತುಂಬಾ ಚಾಲೆಂಜಿಂಗ್ ಇರ್ತೈತೆ. ಬಟ್ ನನ್ಗೆ ಅವರಿಬ್ರದ್ದು ಕಾಂಬಿನೇಷನ್ ನೋಡಿದಾಗ ನಾನು ಈಗಲೂ ಹೇಳ್ತೀನಿ, ಯಾರು ಸುಮ್ಮನೆ ಮೆಚ್ಚಿಸ್ಬೇಕು ಅಂತ ಹೇಳಲ್ಲ, ಬಟ್ ನನ್ಗೆ ತುಂಬಾನೇ ಇಷ್ಟ ಆಗುತ್ತೆ ಆ ಕಾಂಬಿನೇಷನ್. ಇಬ್ರು ಮೂಲೆ ಕುತ್ಕೊಂಡು ಈ ತರ ರಿಯಾಕ್ಷನ್ ಮಾಡ್ತಿರ್ತಾರೆ, ಅದಕ್ಕೆ ಆಪೋಸಿಟ್ ಬಂದು ಸಂತೋಷ್ ಸರ್, ಅದು ಡಿಫ್ರೆಂಟ್ ಅದು ರಿಯಲಿ. ಬಟ್ ಅದು ಎರಡು ಆ ತರದ ಒಂದು ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ನಂಗೆ ತುಂಬಾ ಇಷ್ಟ ಆಗುತ್ತೆ. ಇಬ್ರದ್ದು ಅಷ್ಟೇ, ಅವ್ರದ್ದು ಹೆಚ್ಚು ಇವ್ರದ್ದು ಕಡಿಮೆ ಅಂತ ಹೇಳಕ್ಕಾಗಲ್ಲ. ತಗೊಂತೀನಿ ಅಂದ್ರೆ ಎರಡು ತಗೊಬೇಕು ಅನ್ಸುತ್ತೆ ಆ ತರ. ಇಲ್ಲ, ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಬಿಡ್ತೀನಿ. ಯೂಶ್ಲಿ ಒಬ್ಬದು ಸೀನ್ ಆಗ್ತಿದ್ರೆ ಎಲ್ಲರೂ ಕೂತಿರ್ತಾರೆ, ಅವ್ರವ್ರ ಫೋನ್ ಯೂಸ್ ಮಾಡ್ತಾರೆ, ಮಾತಾಡ್ತಿರ್ತಾರೆ, ಟೈಮ್ ಪಾಸ್ ಮಾಡ್ತಿರ್ತಾರೆ. ಬಟ್ ಈ ಒಂದು ಸೀನ್ ಅಲ್ಲಿ ಹೆಂಗ್ ಪರ್ಫಾರ್ಮ್ ಮಾಡಿದ್ರು ಅಂದ್ರೆ ಎಲ್ಲರೂ ಅವ್ರವ್ರ ಕೆಲಸ ಬಿಟ್ಕೊಂಡು ಕುತ್ಕೊಂಡ್ಬಿಟ್ರು. ಒಳ್ಳೆ ಡ್ರಾಮಾ ನೋಡೋ ತರ ಎಲ್ಲರೂ ನೋಡ್ತಾ ಇದ್ರು ಕ್ಯಾಮ್ರಾ ಮಾಡ್ತಾರೆ. ಇದೊಂದು ಸೂಪರ್ ಇಷ್ಟ ಆಗುತ್ತಲ್ಲ ಒಂಥರ ನೋಡೋಕೆ. ಇವ್ರ ಸೀನ್ ಮಾತ್ರ ಅದು ಸಿನಿಮಾ ನೋಡಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ತರ ಲೈಟಿಂಗ್ ಹೆಂಗ್ ಬಂದಿದೆ. ಇವರು ಈ ಒಂದು ಸೀನ್ ಹೇಳ್ತಾರೆ, ಆಸ್ ಎಡಿಟರ್ ಐ ಕ್ಯಾನ್ ಪ್ರಾಮಿಸ್ ಎಲ್ಲ ಸೀನ್ ಹಂಗೆ ಇರುತ್ತೆ. ನಾನ್ ನೋಡಿದ ಒಂದು ಸೀನ್ ಏನಂದ್ರೆ ಕ್ಯಾರೆಕ್ಟರ್ಸ್ ನೋಡ್ಬೋದು, ಚಾಲೆಂಜಿಂಗ್ ಕ್ಯಾರೆಕ್ಟರ್ಸ್ ಇದೆಯಲ್ಲ ಅದನ್ನ ನೋಡೋದು ಸ್ವಲ್ಪ ಅದ್ ಬೇರೆ ತರನೇ ಇರ್ತೈತೆ. ಹಾಗೆ ನಿಮ್ಗೆ ಯಾವ್ದು ಲವ್ ಸೀನ್ ಇಲ್ವಾ ಮೂವಿಲಿ? ರೊಮ್ಯಾಂಟಿಕ್ಸ್ ಅದು ನೋಡ್ಬೇಕು. ಸಿನಿಮಾ ನೋಡ್ಬೇಕು. ರೊಮ್ಯಾಂಟಿಕ್ ಅಂದ್ರೆ ಅಣ್ಣ ಜೊತೆನೆ ರೊಮ್ಯಾಂಟಿಕ್ ಆಗಿರ್ತೀವಿ, ಅಣ್ಣ 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 ಅಂತ ಅನ್ಕೊಂಡು ಅಣ್ಣ ಸರಿಯಾಗಿ ಮಾಡ್ತೀವಿ. ಮತ್ತೆ ಬೇರೆ ಬೇರೆ ತರ ಆ ತರ ಅಲ್ಲ, ಆಡಿಯನ್ಸ್ ಸಮೇತ ತಿಳ್ಕೊಂಡು. ಈಗ ರ್ಯಾಪಿಡ್ ಫೈರ್. ಹೂ ಟುಕ್ ದ ಮೋಸ್ಟ್ ರೀಟೇಕ್ಸ್? ನನ್ನ ಪ್ರಕಾರ ಯಾರು ಇಲ್ಲ ಸರ್. ಫೇವ್ರೆಟ್ ಸೀನ್ ಇನ್ ದ ಮೂವಿ? ಕ್ಲೈಮ್ಯಾಕ್ಸ್ scene. Everybody should. Exactly, you will burst. What is the duration for the second? Climax, yeah. 5 minutes. 5 minutes. Who is the most energetic on set? One and only Venkat Bharadwaj. This movie, are you planning to put it in any OTT platforms? ಫಸ್ಟ್ ಥಿಯೇಟ್ರಿಕಲ್. Yeah. ಯಾಕಂದ್ರೆ ಥಿಯೇಟ್ರಿಕಲ್ ಆದ್ಮೇಲೆ ನಮ್ಗೆ ಗೊತ್ತಾಗೋದು OTT. ಇವತ್ತು ಬಿಸ್ನೆಸ್ ಹೆಂಗಿದೆ ಅಂದ್ರೆ ಅದೇ 1ನೇ ಕ್ಲಾಸ್ ಪಾಸ್ ಆದ್ರೆ ಮತ್ತೆ 2ನೇ ಕ್ಲಾಸ್ ಹೋಗ್ತೀವಿ ಅಂತ ಹೇಳ್ತೀವಲ್ಲ, ಅದು ಇವಾಗ ಕನ್ನಡ ಸಿನಿಮಾಗೆ ಅಪ್ಲೈ ಆಗಿರೋದು ಹಂಗೇನೆ. ಥಿಯೇಟ್ರಲ್ಲಿ ಏನಾದ್ರು ಸಕ್ಸಸ್ ಆದ್ರೆ ಮಾತ್ರ ನಮ್ಗೆ OTT ಚಾನ್ಸ್ ಸಿಗುತ್ತೆ. ಥಿಯೇಟರ್ ಸಕ್ಸಸ್ ಆಗ್ಲಿಲ್ಲ ಅಂದ್ರೆ OTT ಸಿಗಲ್ಲ. ಇದು ತುಂಬಾ ಕಷ್ಟದ ಕೆಲಸ. ಇಲ್ಲ ಗುರು, ನಮ್ಗೇನೋ 2ನೇ ಕ್ಲಾಸ್ ನಮ್ಮ ಮಗ ಬುದ್ಧಿವಂತ ಸರ್ ನೋಡಿ ಅಂತ ಯಾರೋ ರೆಕಮೆಂಡ್ ಮಾಡಿದ್ರೆ ನಮ್ ಇದಕ್ಕೆ ಹೋಗುತ್ತೆ. ಇವತ್ತು ಈ ತರ ಪರಿಸ್ಥಿತಿ ಇದೆ ಇವತ್ತು. One word for Charge Sheet team. Which may happen to your family also. ಅದು ಸ್ವಲ್ಪ ಎಫೆಕ್ಟಿವ್ ಆಗಿ ಹೇಳ್ಬಿಡಿ. ಓಕೆ, ಚಾರ್ಜ್ ಶೀಟ್ ಇದು ನಮ್ಮ ಎಲ್ಲರ ಮನೆಯಲ್ಲಿ ನಡೆಯುವಂಥ ಘಟನೆ. ನಾಳೆ ನಿಮ್ಮನ್ನೂ ಆಗ್ಬೋದು. ಜಾಗರೂಕತರಾಗಿರಿ. ಅದೇ ಚಾರ್ಜ್ ಶೀಟ್. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಡೈರೆಕ್ಟರ್ ವೆಂಕಟ್ ಭರದ್ವಾಜ್. ಇದುವರೆಗೂ ಚಿಟ್ ಚಾಟ್ ನೋಡಿದ್ರಿ ಚಾರ್ಜ್ ಶೀಟ್ ಟೀಮ್ ಜೊತೆ. ಚಾರ್ಜ್ ಶೀಟ್ ಚಿತ್ರ ಆಗಸ್ಟ್ 14ನೇ ತಾರೀಕು ಕರ್ನಾಟಕದಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಇದಕ್ಕೆ ತಮ್ಮ ಆಶೀರ್ವಾದ ಇರಲಿ. ಇದಕ್ಕೆ SK ಉಮೇಶ್ ಅವ್ರ ಕಥೆ ಇದೆ. ಅಪಾರ ಸಂಖ್ಯೆಯ SK ಉಮೇಶ್ ಅಭಿಮಾನಿಗಳು ಈ ಚಿತ್ರನ ನೋಡಿ, ಪ್ಲಸ್ ಕನ್ನಡ ಚಿತ್ರರಂಗದ ಎಲ್ಲ ಸಪೋರ್ಟ್ ಮಾಡುವಂಥ ವೀಕ್ಷಕರು ನೋಡಿ ಈ ಒಂದು ಚಾರ್ಜ್ ಶೀಟ್ನ ಗೆಲ್ಲಿಸಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಚಾರ್ಜ್ ಶೀಟ್ 14ನೇ ಆಗಸ್ಟ್. One dialogue or moment you personally love. One dialogue from the Charge Sheet movie, effective dialogue, which you like the most. ಆಕ್ಚುಲಿ ಅದು ಇವ್ರ ಜೊತೆ ಕಾಂಬಿನೇಷನ್ ಇರುತ್ತೆ, ಇವ್ರು ನಮ್ಮ ಜೊತೆ ಇರಲ್ಲ. ಕಾಲ್ ಮಾಡಿ ಮಾತಾಡ್ತೀನಿ. ಬಟ್ ಹೇಗೆ ಅಂತಂದ್ರೆ ಅಮಾಯಕ ಅಂತಾನು ಮಾತಾಡ್ತೀನಿ. ಬಟ್ ಅಲ್ಲಿ ನೋಡಿದ್ರೆ ಅವ್ರು ನೇರವಾಗಿ ತಗ್ಲಾಕುವಂತ ಕೆಲಸ ಅದು ಡೈಲಾಗು. ಸೊ ಅಣ್ಣ ಸ್ವಲ್ಪ ನಮ್ಗೆ ಇದ್ಬೇಕಿತ್ತಣ್ಣ, ಸಿಗ್ತೀರ ಅಣ್ಣ ಅಂತ ಹೇಳೋದು. ನೈಸಾಗಿ ಮಾತಾಡಿ ಸ್ವಲ್ಪ ನೈಸಾಗಿ ತಗ್ಲಾಕ್ಬಿಡ್ತೀನಿ. ಆ ಡೈಲಾಗ್ ತುಂಬಾನೇ ಇಷ್ಟ ನನಗೆ. ಅದು ತುಂಬಾ ಟ್ರಾನ್ಸ್ಫಾರ್ಮೇಶನ್ ಇದೆ. ಇದು ಎಷ್ಟು ಮೂವೀಸ್ ಮಾಡಿದ್ದೀರಾ ನೀವು? ನಾನು ಆಲ್ಮೋಸ್ಟ್ 10 ಮೂವೀಸ್ ಮಾಡಿದ್ದೀನಿ. ಯಾವ್ದ್ರಾಗ 3 ಮೂವಿ? 3 ಮೂವಿ, ಮಲ್ಲಿ, ಸೊ ರಕ್ಕಿ, ಚಾರ್ಜ್ ಶೀಟ್, ಕಾಂತಾರನಲ್ಲಿ ಸೆಕೆಂಡರಿ ಆರ್ಟಿಸ್ಟ್ ಆಗಿ ಮಾಡಿದ್ದೀನಿ. ಎಷ್ಟು ಹೇಳಿ ಕಾಂತಾರದು ಯಾವ ಸೀನ್ ಅಲ್ಲಿ ಅಂತ? ಬಂದರು ಸೀನ್ ಅಲ್ಲಿ ಇರ್ತೀನಿ. ಬಟ್ ತುಂಬಾ ರೆಕಗ್ನೈಸ್ ಆಗಿಲ್ಲ ಅದರಲ್ಲಿ, ಯಾಕೆಂದ್ರೆ ಸಾವಿರಾರು ಜನ ಆರ್ಟಿಸ್ಟ್. ಈಗ ರೆಕಗ್ನೈಸ್ ಮಾಡಂಗೆ ಹೇಳ್ಬಿಡಿ. ಈಗ ಕರೆಕ್ಟ್ ಆಗಿ ಲೈನ್ ಟು ಲೈನ್ ಹೇಳ್ಬಿಡಿ. ಅದು ಬಂದು ವ್ಯಾಪಾರಿಗಳು ಅಂತ, ಶ್ರೀಮಂತ ವ್ಯಾಪಾರಿಗಳು ಅಂತ ಇರ್ತೈತೆ. ಆ ಗ್ಯಾಂಗ್ ಅಲ್ಲಿ ಕೂಡ ನಾನು ಇರ್ತೀನಿ. ಫಸ್ಟ್ ಹಾಫ್ ಅಲ್ಲ ಸೆಕೆಂಡ್ ಹಾಫ್ ಅಲ್ಲ? ಅದು ಸೆಕೆಂಡ್ ಹಾಫ್ ಅಲ್ಲಿ ಬರುತ್ತೆ. ಮಿಕ್ಸ್ ಎರಡೂ ಇರುತ್ತೆ. ಯಾರ ಜೊತೆ ಇರ್ತೀರಾ ಮೇಜರ್ ಆಗಿ? ಮೇಜರ್ ಆಗಿ ಪ್ರಮೋದ್ ಶೆಟ್ಟಿ ಸರ್ ಅವ್ರ ಜೊತೆ ಸ್ವಲ್ಪ ಕಾಂಬಿನೇಷನ್ ಹಿಂದೆ ಮುಂದೆ ಇರ್ತೀನಿ. ನವೀನ್ ಸರ್, ಪ್ರಮೋದ್ ಶೆಟ್ಟಿ ಸರ್, ಆಲ್ಮೋಸ್ಟ್ ಎಲ್ಲರೂ ಇರ್ತಾರೆ ಅದರಲ್ಲಿ.
ಎಲ್ಲ ಇದರಲ್ಲಿ ಸ್ವಲ್ಪ ನಿಯರ್ ಆಗಿ ಅಕ್ಕಪಕ್ಕ ನಿಂತಿರ್ತೀನಿ. ಬಟ್ ಜನ ಗುರ್ಸಿಲ್ಲ ಅನ್ನೋದಕ್ಕೆ ನಾವು ಆ ಥರ ಒಂದ್ಸತಿ ಹೇಳ್ಬಿಡಿ ಜನರಿಗೆ ನಾನು ಕಾಂತಾರ ಮೂವಿ ಆಕ್ಟ್ ಮಾಡಿದೆ ಅಂತ. ಸೀರಿಯಸ್ಲಿ ಆಕ್ಚುಲಿ ಅದು ಮ್ಯಾಟರ್ ಆಗುತ್ತೆ. ನಮಸ್ತೆ, ನಾನು ಕಾಂತಾರ ಸಿನಿಮಾ ಮಾಡಿದ್ದೀನಿ, ಸೆಕೆಂಡರಿ ಆರ್ಟಿಸ್ಟ್ ಆಗಿ ಮಾಡಿದ್ದೀನಿ. ಬಟ್ ದೊಡ್ಡ ನಟ ಆಗಿ ನಾನು ಕಾಣಿಸ್ಕೊಂಡಿಲ್ಲ. ಏನು ಹೋಪ್ಫುಲಿ ಮುಂದೆ ಬೇರೆ ಸಿನಿಮಾಗಳಲ್ಲಿ ನಾನು ಏನಾದ್ರು ಗುರುತಿಸ್ಕೊಂಡಾಗ ಅವಾಗ ನೀವು ಕಂಡಿಡ್ತೀರ ಅಂತ ಅನ್ಕೊಂಡಿದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ಏನಾದರೂ ಹೇಳ್ಬೇಕು ಅಂದ್ರೆ ನಿಮ್ಮ ಫ್ಯಾನ್ಸಿಗೆ ಫಾರ್ ಆನ್ ಆಗಸ್ಟ್ 14th ಹೇಳ್ಬೋದು. ಆಗಸ್ಟ್ 14th ಪ್ರೀ ಇಂಡಿಪೆಂಡೆನ್ಸ್ ಡೇ ಒಟ್ಟಿಗೆ ಹೇಳ್ಬಿಡಿ, ಎಲ್ಲ ಅದನ್ನ ಒಟ್ಟಿಗೆ ಹೇಳ್ಬಿಡಿ. ಸೊ ಆಗಸ್ಟ್ 15th ಪ್ರೀ ಇಂಡಿಪೆಂಡೆನ್ಸ್ ಡೇ. ಸೊ ರಜಾ ಇರುತ್ತೆ 2 ದಿನ. ಸೊ ಕನ್ನಡ ಸಿನಿಮಾನ ದಯವಿಟ್ಟು ಥಿಯೇಟರ್ ಅಲ್ಲೇ ಬಂದು ನೋಡಿ, ಚಾರ್ಟ್ ಶೀಟ್ ನ. ಸೊ ನಿಮ್ಗೆ ಖಂಡಿತವಾಗಿ ನೀವೇನು ದುಡ್ಡು ಕೊಡ್ತಿರೋ ಅದಕ್ಕೆ ನಿಮ್ಗೆ ಡೆಫಿನೆಟ್ ಆಗಿ ಅದನ್ನ ನಾವು ಜಸ್ಟಿಫೈ ಮಾಡ್ತೀವಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. Once again, thank you, ಥ್ಯಾಂಕ್ ಯು ತೇಜಸ್, Venkat sir and Shamik sir and Amar, hero of this movie, and Ravan sir. Thank you. Thank you for inviting me to take the interview. And ಮೂವಿನ ಥಿಯೇಟರ್ ನೋಡಿ ಅಂತ ಹೇಳ್ತಾ, ಪ್ಲೀಸ್ ಲೈಕ್, ಶೇರ್ and subscribe. And movie is on August 14th. Charge sheet. ರಾವಣಾಸುರನ ಹೊಟ್ಟೆಗೆ 6 ಕಾಸಿನ ಮಜ್ಜಿಗೆ ಅಂತ ಹೇಳಿ ಒಂದು ಕನ್ನಡದಲ್ಲಿ ಒಂದು ಗಾದೆ ಇದೆ. ಅಂದರೆ ಇವತ್ತು ಪ್ರಮೋಷನ್ ಅನ್ನೋದು ಕನ್ನಡ ಸಿನಿಮಾದಲ್ಲಿ ಹಾಕ್ತಾನೆ ಇರ್ತಾರೆ. ಅದು ಕೆಲವ್ರಿಗೆ ಶಕ್ತಿ ಇರುತ್ತೆ, ಕೆಲವ್ರಿಗೆ ಶಕ್ತಿ ಇರಲ್ಲ. ಆದರೆ ಕಂಟೆಂಟ್ ಅನ್ನೋದು ಭಾರಿ ಇಂಪಾರ್ಟೆಂಟು. ಅದು ಮಾತಾಡಬೇಕು ಅನ್ನೋದು ಬಿಲೀವ್ ನಾವಿರೋದು. ಸೊ ಹಾಗಾಗಿ ನಮಗೆ ಗೊತ್ತಿರೋ ಅಂಥ ಹಿತೈಷಿಗಳು ಇವಾಗ ಬಂದಿದ್ದಾರೆ, ತೇಜಸ್ಸು ಇವರು ಚಾನಲ್ಲು. ನಾವು ಅವ್ರಿಗೆ ಎಷ್ಟೇ ಸಬ್ಸ್ಕ್ರೈಬ್ ಇರಲಿ, ಎಷ್ಟೇ ವ್ಯೂಸ್ ಇರಲಿ, ನಾವು ಅವ್ರನ್ನ ಗೌರವಿಸ್ತೀವಿ. ಸೊ ಹಾಗಾಗಿ ಚಿಕ್ಕ ಮಣಿಗಳು ಸೇರಿ ಒಂದು ಮಾಲೆ ಆಗೋ ಥರ ಈ ಥರ ಚಿಕ್ಕ ಯೂಟ್ಯೂಬರ್ಸು ಯಾರು ಹೆಲ್ಪ್ ಮಾಡ್ತಾರೋ ಅವರೆಲ್ಲ ಬಂದು ನಮ್ಮ ಚಾಟ್ ಶೀಟ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದು ಚಿಕ್ಕ ಪ್ರಮೋಷನ್ನೇ ಅಂತಲೇ ತಿಳ್ಕೊಂಡು ಈ ಸಿನಿಮಾನ ದೊಡ್ಡದು ಮಾಡಿ ನೀವು ಅಷ್ಟೇ. ನಾನು ಹೇಳೋದು ಕಂಟೆಂಟು ಈಸ್ ದ ಕಿಂಗ್. ಆ್ಯಕ್ಚುಲಿ ಇಟ್ಸ್ ಮೈ ಪ್ಲೆಷರ್ ಟು ಪ್ರಮೋಟ್ ಕನ್ನಡ ಮೂವೀಸ್. ಆ್ಯಂಡ್ ಇದು ಮೊದಲನೇ ಸತಿ ನಾನೊಂದು ಮೂವಿ ಟೀಮ್ನ ಇಂಟರ್ವ್ಯೂ ಮಾಡ್ತೇನೆ. ಅದು ನ್ಯಾಚುರಲ್ ಆಗಿ ಕೂತ್ಕೊಂಡು, ದೊಡ್ಡವರು ಚಿಕ್ಕವರು ಇಟ್ ಡಸಂಟ್ ಮ್ಯಾಟರ್, ಬಟ್ ಇಟ್ ವಾಸ್ ಅ ಮ್ಯಾನಿಫೆಸ್ಟೇಷನ್, ಇಟ್ ಕೇಮ್ ಟ್ರೂ ಆ್ಯಂಡ್ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಓಕೆ, ಆ್ಯಂಡ್ ಥ್ಯಾಂಕ್ ಯು ಫಾರ್ ಶೇರ್. ಲವ್ ಯು ಸೆಕ್ರೆಟ್, ಬಾಯ್, ಲವ್ ಯು, ಟೇಕ್ ಕೇರ್, ಗುಡ್ ನೈಟ್, ಶುಭರಾತ್ರಿ. ಆ್ಯಂಡ್ ದಿಸ್ ಈಸ್ KK Reviews. Love you guys. Bye.